सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरोन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्मा तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव त्वमेव बन्धुश्च सखा त्वमेव त्वमेव विद्या द्रविणं त्वमेव त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्र रुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। मांडुक्य ಉಪನಿಷತ್ತು ಹಿಂದಿನ ಕ್ಲಾಸಲ್ಲಿ ಏನು ಮಾಡಿದ್ದೀವಿ ಅದನ್ನೇ ಸ್ವಲ್ಪ ಪುನಃ ಮಾಡೋಣ. ಸುಷುಪ್ತಾವಸ್ಥೆ ಅಲ್ಲಿವರೆಗೂ ಓದ್ಬಿಡ್ತೀನಿ. ಓಂ ಇತ್ಯೇದಕ್ಷರಮಿದಂ ಸರ್ವಂ ತಸ್ಯ ಉಪವ್ಯಾಖ್ಯಾನಂ ಭೂತಂ ಭವತ್ ಭವಿಷ್ಯದಿತಿ ಸರ್ವಂ ಓಂಕಾರ ಏವ. ಇದೆಲ್ಲವೂ ಓಂ. ಯಾವುದು ಆಗೋಗಿದೆ ಭೂತ, ಭವತ್ ಇರೋದು, ಭವಿಷ್ಯತ್ ಮುಂದೆ ಆಗಬೇಕಾಗಿರೋದು, ಇದೆಲ್ಲ ಓಂ. ಸರ್ವಂ ಓಂಕಾರ ಏವ. ಯಚ್ಚ ಅನ್ಯ ತ್ರಿಕಾಲಾತೀತಂ ತದಪಿ ಓಂಕಾರ. ಇದಲ್ಲದೆ ಇನ್ನೇನಿದೆ? ಭೂತ, ಭವತ್, ಭವಿಷ್ಯತ್. ಇದಲ್ಲದೆ ಇನ್ನೇನಿದೆ? ಅದು ಕೂಡ ಓಂಕಾರ. ಓಂ ಇತ್ಯೇದಕ್ಷರಮಿದಂ ಸರ್ವಂ. ಇದೆಲ್ಲ ಓಂ ಅಂತ ಹೇಳಿದ್ರು. ನೆಕ್ಸ್ಟು ಸರ್ವಂ ಏತದ್ ಬ್ರಹ್ಮ. ಇದೆಲ್ಲ ಓಂ ಅಲ್ಲಿ ಹೇಳಿಬಿಟ್ಟು ಇದೆಲ್ಲ ಬ್ರಹ್ಮ. ಓಂ ಮತ್ತು ಬ್ರಹ್ಮ ಇದೆರಡಕ್ಕೂ ಕನೆಕ್ಟ್ ಮಾಡ್ತಾ ಇದ್ದಾರೆ. ಸರ್ವಂ ಏತದ್ ಬ್ರಹ್ಮ ಅಷ್ಟೇ ಅಲ್ಲ, ಅಯಂ ಆತ್ಮ ಬ್ರಹ್ಮ ಸ್ವಯಂ ಆತ್ಮ ಚತುಷ್ಪಾತ್. ಅಯಂ ಆತ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಈ ಆತ್ಮ ಇದು ಕೂಡ ಬ್ರಹ್ಮ. ಸೋ ಅಯಮಾತ್ಮ. ಇದಕ್ಕೆ ಚತುಷ್ಪಾತ್ 4 ಪಾದಗಳು. ಜಾಗರಿತ ಸ್ಥಾನ, ಬಹಿಷ್ಪ್ರಜ್ಞ, ಸಪ್ತಾಂಗ, ಏಕೋನವಿಂಶತಿ ಮುಖ, ಸ್ಥೂಲಬುಕ್, ವೈಶ್ವಾನರ ಪ್ರಥಮ ಪಾದ. ಜಾಗೃತಾವಸ್ಥೆಯಲ್ಲಿ ವೈಶ್ವಾನರ ಪ್ರಥಮ ಪಾದ.
ಸಪ್ತಾಂಗ 7 ಅಂಗಗಳು, ಏಕೋನವಿಂಶತಿ ಮುಖ 19 ಮುಖ, ಸ್ಥೂಲ ಭೋಗಿ ವೈಶ್ವಾನರ. ಪ್ರಥಮ ಪಾದ, ಮೊದಲನೇ ಪಾದ ವೈಶ್ವಾನರ, ನನ್ನ ಎಚ್ಚರದ ಸ್ಥಿತಿ, ವೇಕಿಂಗ್ ಸ್ಟೇಟ್. ಆಯಿತಾ. ಸ್ವಪ್ನಸ್ಥಾನೋ ಅಂತಃಪ್ರಜ್ಞ, ಸ್ವಪ್ನಸ್ಥಾನದಲ್ಲಿ ಅಂತಃಪ್ರಜ್ಞಾ. ಪುನಃ ಸಪ್ತಾಂಗ ಏಕೋನವಿಂಶತಿ ಮುಖ, 7 ಅಂಗಗಳು 19 ಮುಖಗಳು. ಪ್ರವಿವಿಕ್ತ ಮುಖು ತೈಜಸಃ, ಸೂಕ್ಷ್ಮಭೋಗಿ, ಸ್ವಪ್ನದಲ್ಲಿ ಸೂಕ್ಷ್ಮಭೋಗಿ, ಜಾಗೃತೆಯಲ್ಲಿ ಸ್ಥೂಲಭೋಗಿ. ಸೊ ಪ್ರವಿವಿಭಕ್ತು ತೈಜಸ, ಇವನಿಗೆ ತೈಜಸ ಅಂತ ಹೇಳ್ತಾರೆ. ಅಲ್ಲಿ ವೈಶ್ವಾನರ ಅಂತ ಹೇಳ್ತಾರೆ, ಇಲ್ಲಿ ತೈಜಸ ಅಂತ ಹೇಳ್ತಾರೆ. ಇದು ದ್ವಿತೀಯ ಪಾದ, 2ನೇ ಪಾದ. 3ನೇದು ನೋಡಿ, ಯತ್ರ ಸುಪ್ತೋ, 3ನೇದು ಸುಪ್ತ. ಸುಪ್ತ ಅಂದರೆ ನಿದ್ರಾವಸ್ಥೆ, ಡೀಪ್ ಸ್ಲೀಪ್ ಸ್ಟೇಟ್. ಇಲ್ಲೇನಾಗುತ್ತೆ, ಸುಪ್ತೋ ನ ಕಂಚನ ಕಾಮಂ ಕಾಮಯತೆ, ನ ಕಂಚನ ಕಾಮಂ ಕಾಮಯತೆ, ಅಲ್ಲಿ ಡಿಸೈರ್ ಇರುವುದಿಲ್ಲ. ನ ಕಂಚನ ಸ್ವಪ್ನಂ ಪಶ್ಯತಿ, ಅಲ್ಲಿ ಸ್ವಪ್ನ ಇರುವುದಿಲ್ಲ. ತತ್ ಸುಷುಪ್ತಂ, ಅದಕ್ಕೆ ಸುಷುಪ್ತ ಸ್ಥಾನ ಹೇಳ್ತಾರೆ. ಸುಷುಪ್ತಿ ಸ್ಥಾನ ಏಕೀಭೂತ ಪ್ರಜ್ಞಾನ ಘನ. ಸುಷುಪ್ತ ಸ್ಥಾನದ ಒಂದು ವಿಶೇಷತೆ ಏನಂದರೆ ಪ್ರಜ್ಞಾನ ಘನ ಏಕೀಭೂತ. ಒಂದು ಪ್ರಾಣಿಯಾಗಿರಲಿ, ಒಬ್ಬ ಮನುಷ್ಯ ಆಗಿರಲಿ, ಒಬ್ಬ ಸನ್ಯಾಸಿ ಆಗಿರಲಿ, ಯಾರೇ ಆಗಿರಲಿ, ಈ ಸುಷುಪ್ತಿ ಡೀಪ್ ಸ್ಲೀಪ್ ಗಾರ್ಡನ್ ಇದ್ದರೆ ಅನ್ನೋದು ಒಂದೇ ಅನುಭವ. ಏನು ಅನುಭವ ಅದು? ಏಕೀಭೂತ. ನೋಡಿ, ಪ್ರಜ್ಞಾನಘನ ಏ ಆನಂದಮಯ, ಬರೀ ಆನಂದ, ಆನಂದ ಬುಕ್, ಆನಂದವನ್ನೇ ಸೇವಿಸ್ತಾ ಇರ್ತಾರೆ ಎಲ್ಲರೂ. ಇರ್ರೆಸ್ಪೆಕ್ಟಿವ್ ಆಫ್ ಅದು ಯಾವುದೇ ಪ್ರಾಣಿ ಆಗಿರಲಿ, ಯಾರೇ ಮನುಷ್ಯ ಆಗಿರಲಿ, ಸನ್ಯಾಸಿ ಆಗಿರಲಿ, ಜ್ಞಾನಿ ಆಗಿರಲಿ, ಪೆದ್ದ ಆಗಿರಲಿ, ಯಾರೇ ಆಗಿರಲಿ, ಆನಂದ ಬುಕ್, ಅದು ಆನಂದ. ಚೇತೋಮುಖ, ಚೇತೋಮುಖ ಅಂದರೆ ಆ ಸುಪ್ತಾವಸ್ಥೆಯಿಂದ ನಾವು ಸ್ವಪ್ನಕ್ಕೆ ಬರ್ತೀವಿ, ಸುಪ್ತಾವಸ್ಥೆಯಿಂದ ನಾವು ಜಾಗೃತ ಅವಸ್ಥೆಗೆ ಬರ್ತೀವಿ, ಸುಪ್ತಾವಸ್ಥೆಯಿಂದ ನಾವು ಆ ಕಡೆ ಬರೋದ್ರಿಂದ ಇದು ಗೇಟ್. ಆನಂದದಿಂದ ನಾವು ಸ್ವಪ್ನಕ್ಕೆ ಬರ್ತೀವಿ, ಆನಂದದಿಂದ ಎಚ್ಚರಕ್ಕೆ ಬರ್ತೀವಿ, ಇದು ಗೇಟ್ವೇ ಆಗಿರೋದ್ರಿಂದ ಚೇತಮುಖ. ಪ್ರಾಜ್ಞ, ಇದಕ್ಕೆ ಪ್ರಾಜ್ಞಾ ಅಂತಾರೆ. ಈ ಪ್ರಾಜ್ಞಾನ ಸ್ವಲ್ಪ ಅನಲೈಸ್ ಮಾಡೋಣ. ಪ್ರಾಜ್ಞಾ ತೃತೀಯ ಪಾದ, ಇದು 3ನೇ ಪಾದ. ಈಗ ಅದಾದಮೇಲೆ ಒಂದು ಎಕ್ಸ್ಟ್ರಾ ಮಂತ್ರ ಕೊಟ್ಟಿದ್ದಾರೆ. 3 ಅವಸ್ಥೆ ಆದಮೇಲೆ 4ನೇ ಅವಸ್ಥೆ ಬರೋ ಮೊದಲು ಒಂದು ಮಂತ್ರ. ಏನು? ಏಷ ಸರ್ವೇಶ್ವರ, ಇವನು ಸರ್ವೇಶ್ವರ, ಒಡೆಯ. ಏಷ ಸರ್ವಜ್ಞ, ಸರ್ವವ್ಯಾಪಿ, ಎಲ್ಲ ಕಡೆ ಇರುವವನು. ಏಷ ಅಂತರ್ಯಾಮಿ ಸರ್ವಸ್ಯ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯ ಹಿ ಭೂತಾನ. ಇಲ್ಲಿ ನಿಲ್ಲಿಸಿದ್ದು ನಾವು. ಇದು ಸ್ವಲ್ಪ ಅನಲೈಸ್ ಮಾಡಬೇಕು. ಸುಪ್ತಾವಸ್ಥೆ, ನಿದ್ರೆ ಅವಸ್ಥೆಯಲ್ಲಿ ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಯೋನಿ. ಪ್ರಾಜ್ಞಾ ಅಂತ ಹೇಳಿದರು. ಸುಪ್ತಾವಸ್ಥೆಯಲ್ಲಿ ಪ್ರಾಜ್ಞಕ್ಕೆ ಇನ್ನೊಂದು ಹೆಸರು ಪ್ರಾಣ. ನಾವು ನಿದ್ರೆಯಲ್ಲಿ ಏನಾಗಿರ್ತೀವಿ? ಪ್ರಾಣ ಮಾತ್ರ ಆಗಿರ್ತೀವಿ. ಪ್ರಾಣ ಮಾತ್ರ ಆದಮೇಲೆ ಇವನು ಸರ್ವೇಶ್ವರ ಹೇಗಾಗ್ತಾನೆ ಅಂದರೆ, ಸರ್ವೇಶ್ವರ ಯೋನಿ ಸರ್ವಸ್ಯ, ಇವನಿಂದ ಎಲ್ಲ ಉತ್ಪತ್ತಿ ಆಗ್ತಾ ಇದೆ, ಪ್ರಾಣದಿಂದ ಉತ್ಪತ್ತಿ ಆಗ್ತಾ ಇದೆ. ಸೃಷ್ಟಿಕರ್ತ ಬ್ರಹ್ಮ ಇವನೇ ಸರ್ವೇಶ್ವರ. ಪ್ರಾಣ ಮೈಕ್ರೋಕಾಸ್ಮಿಕ್ ಲೆವೆಲಲ್ಲಿ. ನೀವು ಹಿರಣ್ಯ ಗರ್ಭ ಅಂತ ಏನು ಹೇಳ್ತೀರಾ, ಅದು ಸರ್ವೇಶ್ವರ, ಸರ್ವಜ್ಞ, ಅಂತರ್ಯಾಮಿ, ಎಲ್ಲರ ಒಳಗಡೆನೂ ಬೆಳಗ್ತಾ ಇರೋನು ಇವನೇ, ಎಲ್ಲರೊಳಗೆ ಇರೋವನು ಇವನೇ. ಸರ್ವಸ್ಯ ಪ್ರಭವ, ಎಲ್ಲ ಇವನಿಂದಲೇ ಉತ್ಪತ್ತಿ. ಅಪ್ಯಯ, ಇವನಿಂದಲೇ ಹೋಗಿ ಲಯ. ನಾವು ಪ್ರಾಣದಿಂದ ಬೆಳಿಗ್ಗೆ ಮೇಲೆ ಬರ್ತೀವಿ, ರಾತ್ರಿ ನಿದ್ದೆ ಮಾಡುವಾಗ ಪ್ರಾಣದಲ್ಲಿ ಹೋಗಿ ಲಯ ಆಗ್ತೀವಿ. ಹೌದಾ? ನಮ್ಮ ಮನಸ್ಸು ಏನಿದ್ದೆ, ಮನಸ್ಸು ಬುದ್ಧಿ ಎಚ್ಚರದಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರಾಣದಲ್ಲಿ ಹೋಗಿ ಲಯ. ಪುನಃ ಬೆಳಿಗ್ಗೆ ಪ್ರಾಣದಿಂದ ಬರುತ್ತೆ. ಯಾಕೆ ಬರುತ್ತೆ ಅದೆಲ್ಲ ಕೇಳಬೇಡಿ, ಅದು ಬರುತ್ತೆ. ನಾವು ಏನು ಅನಲೈಸ್ ಮಾಡ್ತೀವಿ ಅಂದರೆ, ಈ ಸುಪ್ತಾವಸ್ಥೆಯು ನಾವು ತುರಿಯ ಅಂತ ಒಂದು ಕೇಳಿದ್ದೀವಿ. ಭಗವಂತ ಪರಬ್ರಹ್ಮ, ಅದಕ್ಕೂ ಏನು ಸಂಬಂಧ? ಎಲ್ಲರೂ ಉಪಾಸನೆ ಮಾಡಬೇಕು, ಧ್ಯಾನ ಮಾಡಬೇಕು. ಸನ್ಯಾಸಿಗಳು, ಯೋಗಿಗಳು ಡಿಫರೆಂಟ್ ಲೆವೆಲ್ಸಲ್ಲಿರ್ತಾರೆ. ಇವರೆಲ್ಲ ದೇವರನ್ನು ನೋಡಿದ್ದಾರೆ, ದೇವರು ನೋಡಿದ್ದಾರೆ.
ದೇವರನ್ನು ಅನುಭವಿಸಿದರೆ ಇದೆಲ್ಲ ಹೇಳ್ತೀವಲ್ವಾ, ಇಲ್ಲೇನೋ ಒಂದು ಲಿಂಕ್ ಇದೆ. ಏಷ ಸರ್ವೇಶ್ವರ, ಏಷ ಸರ್ವಜ್ಞ, ಏಷ ಯೋನಿ ಸರ್ವಸ್ಯ ಪ್ರಭವ ಅಪ್ಯಯಕಿ ಭೂತಾನ. ನಾನು ನಿದ್ದೆಗೆ ಹೋದಾಗ, ನನಗೆ ನಿದ್ದೆಗೆ ಹೋಗಲಿಕ್ಕೆ ಫ್ರೀಡಮು, ನಾನಾಗಿ ಹೋಗ್ಲಿಕ್ಕಾಗಲ್ಲ. ನಿದ್ದೆ ಐ ಜಸ್ಟ್ ಡ್ರಾಪ್ ಆ್ಯಂಡ್ ನಿದ್ದೆ ನಾನು ಐ ಸ್ಲಿಪ್ ಇಂಟು ಸ್ಲೀಪ್ ಅಷ್ಟೇ. ನಮ್ಗೆ ಗೊತ್ತಿಲ್ಲ. ಬೆಳಗ್ಗೆ ಅದು ಹೋಗು ಅಂದಾಗ ನಾನು ಬರ್ತೀನಿ. ನಾನಾಗಿ ನಿದ್ದೆ ಮಾಡೋಕ್ಕೂ ನನಗೆ ಫ್ರೀಡಮ್ ಇಲ್ಲ, ನಾನಾಗಿ ಹೇಳೋಕ್ಕೂ ನನಗೆ ಫ್ರೀಡಮ್ ಇಲ್ಲ, ನಾನಾಗಿ ಉಸಿರಾಡೋಕ್ಕೂ ನನಗೆ ಫ್ರೀಡಮ್ ಇಲ್ಲ. ಉಸಿರಾಡ್ತಾ ಇರೋರು ಪ್ರಾಣ, ನಿದ್ದೆ ಮಾಡಿಸೋರು ಪ್ರಾಣ. ಹಾಗಾದರೆ ಪ್ರಾಣ ಅಂತ ನಾನು ಏನು ಪ್ರಾಜ್ಞ ಅಂತ ಹೇಳ್ತಾ ಇದ್ದೀನಿ, ಅವನು ಸರ್ವೇಶ್ವರ ಒಡೆಯ. ಅವನೇ ನನ್ನ ಮೂಲಕ ಉಸಿರಾಡ್ತಾ ಇದ್ದಾನೆ, ಅವನನ್ನು ನನ್ನ ಮಲಗಿಸ್ತಾ ಇದ್ದಾನೆ, ಅವನೇ ನನ್ನ ಹೇಳಿಸ್ತಾ ಇದ್ದಾನೆ, ಎಲ್ಲ ಅವನೇ ಮಾಡ್ತಾ ಇದ್ದಾನೆ. ಕೊನೆಗೆ ನನ್ನ ಸಾವು ಅವನೇ ಮಾಡ್ತಾನೆ. ಕರೆಕ್ಟಾ? ಈಗ ನಮ್ಮ ಪಾಯಿಂಟ್ ಏನು, ನಾವು ಯಾರನ್ನು ಉದ್ದೇಶಿಸಿ ಈಗ ಪ್ರೇಯರ್ ಮಾಡೋದು. ದೇವರು ಅಂತ ನೀವು ಪ್ರೇಯರ್ ಮಾಡ್ತೀರಾ. ಯಾರನ್ನು ಉದ್ದೇಶಿಸಿ ಮಾಡ್ತಾ ಇದ್ದೀರಾ? ರಾಮ, ಕೃಷ್ಣ, ಶಕ್ತಿ, ಅಯ್ಯಪ್ಪ, ಏನೋ ನಮಗೆ ಇಷ್ಟ ಬಂದಿದ್ದು ದೇವರು. ಯು ಹ್ಯಾವ್ ಫ್ರೀಡಮ್. ಬೆಸ್ಟ್. ಇಂಡಿಯಾದಲ್ಲಿ ಎಷ್ಟು ಸಾವಿರ ಮುಕ್ಕೋಟಿ ದೇವತೆಗಳು ಆರುತ್ತಿವ ಲೋಕದಲ್ಲಿ, ಮುಕ್ಕೋಟಿ ದೇವತೆಗಳು ಏನೋ ಇಷ್ಟೆಲ್ಲ ಇರೋವಾಗ ನಮ್ಮ ಕತೆ ಏನು? ಈಗ ನಾವೊಂದು ಸ್ವಲ್ಪ ಸೈನ್ಸು, ಲಾಜಿಕ್ಕು ಇದೆಲ್ಲ ಇಟ್ಕೊಂಡಿರೋರಿಗೆ ಸಡನ್ನಾಗಿ ಇದನ್ನು ಯಾರಾದ್ರು ಗಿಳಿ ಶಾಸ್ತ್ರ ಹೇಳೋರಿಗೆ ನೀವು ಇದನ್ನು ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅದನ್ನು ಒಪ್ಕೊಳ್ಳೋಲ್ಲ. ಒಪ್ಕೋತೀರಾ? ನಿಮಗೇನು ಆಧಾರ ಕೇಳಲ್ವಾ? ನಿಮಗೇನು ಆಧಾರ, ನಿಮಗೇನು ಪ್ರೂಫ್ ಅಂತ ಕೇಳ್ತೀವಿ. ನಮಗೆ ಉಪನಿಷತ್ತು ಆಧಾರ. ಯಾಕೆ ಉಪನಿಷತ್ತು ಆಧಾರ ಅಂದರೆ ಇದು ಅನುಭವಿಗಳು ಹಾಡಿರೋ ಪದ್ಯ. ಉಪನಿಷತ್ತು ಅಂದರೆ ಅನುಭವಿಗಳು ಅನುಭವಿಸಿ ಹಾಡಿರುವ ಪದ್ಯ ಉಪನಿಷತ್ತು. ಉಪನಿಷತ್ತನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಎರಡು ಮುಖ್ಯ ರಿಕ್ವೈರ್ಮೆಂಟ್ ಏನು? ಒಂದು ಶಾಸ್ತ್ರ, ಇನ್ನೊಂದು ಗುರು ಇರಬೇಕು, ಶಾಸ್ತ್ರ ಇರಬೇಕು. ಇದೆರಡಿದ್ದರೆ ಮಾತ್ರ ನಮಗೆ ಅಧ್ಯಾತ್ಮ ಅರ್ಥ ಆಗುತ್ತೆ. ಎರಡರಲ್ಲೂ ನಂಬಿಕೆ ಇರಬೇಕು. ಈ ನಂಬಿಕೆ ಇದ್ದರೆ ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಏನೋ ಹೇಳ್ತಾ ಇದ್ದಾರೆ, ಹೇಳಿದ್ದನ್ನೇ ಹೇಳ್ತಾ ಇದ್ದಾರೆ, ನಮಗೇನು ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ನಮಗೆ? ಯಾಕೆ ಅರ್ಥ ಆಗಲ್ಲ? ನಮಗೆ ಫಿಸಿಕ್ಸ್ ಅರ್ಥ ಆಗುತ್ತೆ, ಕೆಮಿಸ್ಟ್ರಿ ಅರ್ಥ ಆಗುತ್ತೆ, ಮ್ಯಾಥಮೆಟಿಕ್ಸ್ ಅರ್ಥ ಆಗುತ್ತೆ. ಉಪನಿಷತ್ತು ಯಾಕೆ ಅರ್ಥ ಆಗ್ತಾ ಇಲ್ಲ? ಯಾಕೆ? ಪರಾಂಚಿಕಾಣಿ ವ್ಯತನಸ್ಸಯಂಭೂ ಪರಾಂ ತಸ್ಮತ್ ಪರಾಂ ಪಶ್ಯತಿ ನ ಅಂತರಾತ್ಮ. ಸೃಷ್ಟಿಕರ್ತ ನಮ್ಮನ್ನು ತಯಾರು ಮಾಡಿದಾಗ ಕಣ್ಣು, ಕಿವಿ ಇದೆಲ್ಲ ಹೊರಮುಖವಾಗಿ ಮಾಡಿ ತಯಾರು ಮಾಡಿಬಿಟ್ಟಿದ್ದೇನೆ. ಹೊರಗಡೆ ಏನಿದೆ ಅದೆಲ್ಲ ಚೆನ್ನಾಗಿ ಗ್ರಹಿಸ್ತೀವಿ, ಅದು ಅನಲೈಸ್ ಮಾಡ್ತೀವಿ, ಥಿಯರಮ್ ಬರಿತೀವಿ, ಥೀಸಿಸ್ ಬರಿತೀವಿ, ಡಾಕ್ಟ್ರೇಟ್ ತಗೋತೀವಿ. ಒಳಗಡೆ ಯಾರು ಹೋಗಿದ್ದಾರೆ? ನಿಮ್ಮ ಕಣ್ಣಿನ ಮೂಲಕ ಯಾರು ನೋಡ್ತಾ ಇದ್ದಾರೆ? ಅವರು ನೋಡಿದ್ದೀರ ನೀವು? ಅವ್ರನ್ನ ಕಣ್ಣಲ್ಲಿ ನೋಡೋಕ್ಕಾಗುತ್ತಾ? ನಿಮ್ಮ ಕಿವಿ ಮೂಲಕ ಯಾರೋ ಕೇಳ್ತಾ ಇದ್ದಾರೆ, ಅವ್ರನ್ನ ನಿಮ್ಮ ಕಿವಿ ಮೂಲಕ ಕೇಳೋಕ್ಕಾಗುತ್ತಾ? ನಿಮ್ಮ ಮನಸ್ಸಿನ ಮೂಲಕ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ಮನಸ್ಸಿನಿಂದ ಅವರನ್ನು ಗ್ರಹಿಸ್ಲಿಕ್ಕಾಗುತ್ತಾ? ಬುದ್ಧಿಯಿಂದ ಅವರನ್ನು ತಿಳ್ಕೊಳಕ್ಕಾಗುತ್ತಾ? ಬುದ್ಧಿ ಮೂಲಕ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಮಲಗಿಸ್ತಾರೆ, ನಿಮ್ಮನ್ನು ಏಳಿಸ್ತಾರೆ. ಅವ್ರನ್ನ ಹೇಗೆ ನೋಡ್ತೀರಾ? ಪರಾಂಚಿಕಾಣಿ ವ್ಯತನತ್ ಸ್ವಯಂಭೂ ತಸ್ಮಾತ್ ಪರಾಂ ಪಶ್ಯತಿ ನ ಅಂತರಾತ್ಮ. ಸೃಷ್ಟಿಕರ್ತ ನಮ್ಮನ್ನು ತಯಾರು ಮಾಡಿದಾಗ ಹೊರಮುಖವಾಗಿ ಮಾಡಿದ್ದಾನೆ. ನಾವೆಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ. ಆದರೆ ಕಶ್ಚಿತ್ ಧೀರ, ಯಾರೋ ಒಬ್ಬ ಧೀರ ಪ್ರತ್ಯಗಾತ್ಮನ ಐಕ್ಷತ, ಒಳಗಡೆ ಹೋಗ್ತಾನೆ. ಆವೃತ್ತ ಚಕ್ಷು, ಟರ್ನಿಂಗ್ ದ ಟೂಲ್ ಆಫ್ ಇನ್ವೆಸ್ಟಿಗೇಷನ್ ಇನ್ಸೈಡ್. ಹಿ ಗೋಸ್ ಇನ್ಸೈಡ್. ಯಾಕೆ ಹೋಗ್ತಾನೆ? ಅಮೃತತ್ವ ಮಿಚ್ಚನ್, ಅಮೃತತ್ವ ಬೇಕು ನನಗೆ ಅಂತ ಹೋಗ್ತಾನೆ. ನನಗೆ ಇದು ಬೇಡ, ಈ ಸಾವು, ನಿದ್ದೆ ಹೇಳೋದು, ಸಾವು ಬರೋದು ಅದು ಬೇಡ. ನನಗೆ ಸಾವಿಲ್ಲದ ಸ್ಥಿತಿ ಬೇಕು. ನಾವು ಒಳಗಡೆ ಹೋಗಬೇಕು. ಒಳಗಡೆ ಹೋಗ್ತಾನೆ. ಅಮೃತತ್ವ ಮಿಚ್ಚನ್, ಆವೃತ್ತ ಒಳಗಡೆ ಹೋಗ್ತಾನೆ. ಅಲ್ಲೇನಿದೆ ಅಂದರೆ ದ ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ ಎಲ್ಲಿದೆ? ನಮ್ಮೊಳಗಿದೆ. ರೀಜನ್ಸ್ ಆಫ್ ಇಮ್ಮಾರ್ಟ್ಯಾಲಿಟಿ. ಅಲ್ಲಿ ಹೋದರೆ ಏನಾಗುತ್ತೆ? ದ ಫಿಯರ್ ಆಫ್ ಡೆತ್ ಗೋಸ್. ಸಾವಿನ ಭಯ ಹೋಗ್ಬಿಡುತ್ತೆ.
ಅಲ್ಲಿ ಹೋದರೆ ಸಾವಿನ ಭಯ ಹೋಗುತ್ತೆ. ಸೊ ಯಾರು ಹೋಗಿದ್ದಾರಾ? ವಿವೇಕಾನಂದರು ಹೋಗಿದ್ದಾರೆ. ಅವರು ಹಿಂದೂಸ್ ಅಮೃತಸ್ಯ ಪುತ್ರಾಹ, ನೀವೆಲ್ಲ ಅಮೃತರು, ನೀವೆಲ್ಲ ಸಾವಿಲ್ಲ ನಿಮಗೆ. ಯು ಆರ್ ಹಿಪ್ನೊಟೈಸ್ಡ್, ನೀವೆಲ್ಲ ಹಿಪ್ನೊಟೈಸ್ ಆಗಿಬಿಟ್ಟಿದ್ರೆ ಯು ಡಿಹಿಪ್ನೊಟೈಸ್. ಆಚೆ ಬನ್ನಿ, ನಿಮ್ಮ ಶೆಲ್ಲಿಂದ ಆಚೆ ಬನ್ನಿ, ನೀವೆಲ್ಲ ಅಮೃತರು, ನಿಮಗೆ ಸಾವಿಲ್ಲ. ಸಾವಿದೆ ಅಂತ ತಿಳ್ಕೊಂಡಿದ್ದೀರಾ? ವಿವೇಕಾನಂದರು ತಿಳ್ಕೊಂಡಿದ್ದಾರೆ ಸಾವಿಲ್ಲ ನನಗೆ. ಇದು ಅಧ್ಯಾತ್ಮ ಜ್ಞಾನ. ಆವೃತ್ತ ಚಕ್ಷು ಅಮೃತತ್ವ ಮಿಚ್ಚನ್. ಈಗ ನಾವೆಲ್ಲಿ ಬಂದಿದ್ದೀವಿ? ಸುಷುಪ್ತಿ ಸ್ಥಾನದ ಅನಾಲಿಸಿಸ್ ಮಾಡಲಿಕ್ಕೆ ಬಂದಿದ್ದೀವಿ. ಸುಷುಪ್ತಿ ಸ್ಥಾನದಲ್ಲಿ ಏನಾಗುತ್ತೆ ಅಂದರೆ, ಛಾಂದೋಗ್ಯದಿಂದ ಸ್ವಲ್ಪ ಸಪೋರ್ಟ್ ತೊಗೊಂಡಿದ್ದೀನಿ ನಾನು. ಛಾಂದೋಗ್ಯ ಉಪನಿಷತ್ತಲ್ಲಿ ಏನು ಹೇಳುತ್ತೆ ಅಂದರೆ, ಈಗ ನಾವು ನಿದ್ದೆ ಮಾಡುವಾಗ ಯಾವ ಸ್ಥಿತಿಲಿ ನಾವು ನಿದ್ದೆ ಮಾಡಿರ್ತೀವಿ, ಯಾವ ಆಲೋಚನೆಗಳನ್ನು ಇಟ್ಕೊಂಡು ನಿದ್ದೆ ಮಾಡಿರ್ತೀವಿ, ಅದು ಆಲೋಚನೆಗಳನ್ನು ಇಟ್ಕೊಂಡು ಬೆಳಿಗ್ಗೆ ನಾವು ಬರ್ತೇವೆ. ಹೌದಾ? ಬರ್ತೇವೆ. ನಾವಲ್ಲ, ಎಲ್ಲ ಪ್ರಾಣಿಗಳು ಕೂಡ. ಆ ಬೆಕ್ಕು ನಿನ್ನೆ ಹೇಗಿತ್ತೋ ನಾಳೆ ಬೆಳಿಗ್ಗೆ ಅದು ಹಾಗೆ ಅದೇ ಬಿಹೇವ್ ಮಾಡುತ್ತೆ. ನಾಯಿನೂ ಹಾಗೆ ಮಾಡುತ್ತೆ, ನಾನು ಹಾಗೆ. ಸೊ ನಮ್ಮದು ಏನಿದೆ ಮೆಮರೀಸು, ಅದು ನಿದ್ದೆ ಆದಮೇಲೆ ಪುನಃ ನಮ್ಮ ಜೊತೆ ಬರುತ್ತೆ. ಸಾವಾದಾಗಲೂ ಬರುತ್ತೆ. ಏನು ಪ್ರೂಫು? ಏನು ಆಧಾರ? ಏನು ಆಧಾರ ಅಂದರೆ ಅದಕ್ಕೆ ಉಪನಿಷತ್ತಿಗೆ ಹೋಗಬೇಕು. ಛಾಂದೋಗ್ಯ ಉಪನಿಷತ್ತಲ್ಲಿ ಹೇಳುತ್ತೆ. ಒಂದೊಂದಾಗಿ ಹೇಳ್ತೀನಿ ನಾನು. ಕೆಲವು ಇಂಪಾರ್ಟೆಂಟ್ ವಿಷಯ ಇದೆ. 24 ಇಲ್ಲಿ ಛಾಂದೋಗ್ಯದಲ್ಲಿ 2-3 ವಿಷಯಗಳು ಬಂದಿದೆ, ಒಟ್ಟಿಗೆ ಹೇಳೋಣ. ನಿದ್ದೆಯಲ್ಲಿ ಏನಾಗುತ್ತೆ ಅಂದರೆ, ತ ಇಹ ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ ಭವಂತಿ ತದಾ ಭವಂತಿ. ಇಲ್ಲಿ ಪ್ರಾಣಿಗಳು ಏನೇನಾಗಿರುವೋ, ಹುಲಿ, ಸಿಂಹ, ತೋಳ, ವರಹ, ಕೀಟ, ಪತಂಗ, ತೊಣಚಿ ಅಥವಾ ಸೊಳ್ಳೆ, ಅವು ಪುನಃ ಅದೇ ಆಗುವುವು. ನೋಡಿ, ತಾನು ಹುಲಿ, ಸಿಂಹ ಎಂಬ ಆಯಾ ಕರ್ಮಜ್ಞಾನಗಳ ವಾಸನೆಯಿಂದ ಅಂಕಿತವಾಗಿ ಸದ್ವಸ್ತುವನ್ನು ಪ್ರವೇಶಿಸಿದ್ದರು ಅಂದರೆ, ನಿದ್ದೆಯಲ್ಲಿ ನೀವು ಸದ್ವಸ್ತುವನ್ನು ಪ್ರವೇಶಿಸಿರ್ತೀರಾ. ಪ್ರತಿದಿನ ಸದ್ವಸ್ತುವನ್ನೇ ಪ್ರವೇಶ ಮಾಡ್ತೀರಾ ನೀವು. ಅರ್ಥ ಆಯ್ತಾ? ಪ್ರವೇಶಿಸಿದ್ದರೂ ಅದೇ ಭಾವನೆಯಿಂದಲೇ ಪುನಃ ಹುಟ್ಟುತ್ತವೆ ಅಥವಾ ಎಚ್ಚರಗೊಳ್ಳುತ್ತವೆ. ಹುಟ್ಟೋದು ಅಲ್ಲ, ಎಚ್ಚರಗೊಳ್ಳೋದು ಎರಡೂ ಒಂದೇ ಕಾನ್ಸೆಪ್ಟು. ಆಯಿತಾ? ಸಹಸ್ರ ಯುಗಗಳ ಅಂತರವಿದ್ದರೂ ಸಂಸಾರಿಯಾದ ಜೀವನಿಗೆ ಹಿಂದೆ ಭಾವಿತವಾದ ವಾಸನೆಯು ನಾಶವಾಗುವುದಿಲ್ಲ ಎಂದರ್ಥ. ನಮ್ದು ಏನು ವಾಸನೆಗಳನ್ನ ಇಟ್ಕೊಂಡು ಸಾಯ್ತೀವಿ, ಅದೇ ವಾಸನೆಗಳನ್ನು ಯಾವುದೋ ಒಂದು ಔಟ್ಲೆಟಲ್ಲಿ ಬರ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶೇನಂ. ಯಾರು ಹೇಳಿದ್ದು? ಶಂಕರಾಚಾರ್ಯರು ಭಜಗೋವಿಂದಮ್ಮನ್ನು ಹೇಳಿದ್ದಾರೆ. ಆಯಿತಾ? ನೀವು ಏನು ಆಧಾರ ಕೇಳಿದ್ರೆ ಇದೇ ಆಧಾರ. ಆಯಿತಾ? ಎಂದರ್ಥ ಹಿಂದಿನ ಜನ್ಮದ ಜ್ಞಾನದಂತೆ ಹುಟ್ಟುತ್ತಾರೆ. ಯಥಾ ಪ್ರಜ್ಞಂ ಹಿ ಸಂಭವ ಎಂದು ಐತರೀಯ ಅರಣ್ಯಕವು ಹೇಳುತ್ತದೆ. ಐತರೀಯ ಉಪನಿಷತ್ ಅರಣ್ಯಕದಲ್ಲಿ ಯಥಾ ಪ್ರಜ್ಞಂ ಹಿ ಸಂಭವ. ಸೊ ಇದು ಖಾತ್ರಿ ಆಯಿತು. ಸೊ ಇದು ಖಾತ್ರಿ ಆದಮೇಲೆ ಒಂದು ಪಾಯಿಂಟ್ ಬಂತು. ನಾವು ಏನೇನು ಆಗಿರ್ತೀವೋ ಹಾಗೆ ಬರ್ತೀವಿ. ಈಗ ನಮ್ಮ ಡ್ಯೂಟಿ ಏನು ಆಲೋಚನೆಗಳು ಇಟ್ಕೊಂಡು ಹೋಗ್ತೀವಿ, ಆ ಆಲೋಚನೆಗಳು ಡೆವಲಪ್ ಮಾಡ್ಕೊಂಡು ಬರ್ತೀವಿ. ಆದರೆ ಶಾಸ್ತ್ರ ಹೇಳುತ್ತೆ ನಿಮಗೆ ಮುಕ್ತಿ ಬೇಕು. ಪೂಜೆ ಮಾಡೋಕ್ಕೆ ಏನು ಹೇಳ್ತೀರಿ? ಸುಪೂಜಿತಂ ಹರಿಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ. ಪುನರ್ಜನ್ಮ ಬೇಡ. ಯಾರಿಗೆ ಪುನರ್ಜನ್ಮ ಇಲ್ಲ? ಯಾರಿಗಿಲ್ಲ? ನಾವು ಮೆಕ್ಯಾನಿಕಲ್ ಆಗಿ ಡೈಲಿ ನಮ್ಮ ಕೆಲಸ ಮಾಡಿಕೊಂಡು ನಿದ್ದೆ ಮಾಡ್ತೀವಿ, ಹೇಳ್ತೀವಿ, ವಾಸನೆಗಳನ್ನು ಡೆವಲಪ್ ಮಾಡಿಕೊಂಡು ಹಾಗೋ ಹೀಗೋ ಏನೋ ಮಾಡಿಕೊಂಡು ಸಂಸಾರ ತಳ್ಕೊಂಡು ಹೋಗ್ತೀವಿ, ಹಾಗೆ ಬರ್ತೀವಿ. ಆದರೆ
ಜ್ಞಾನಿಗಳು ಏನು ಮಾಡಿರ್ತಾರೆ ಅಂದರೆ ಇದಿಷ್ಟೇ, ಇದಕ್ಕೇನು ಉಪಯೋಗ ಇಲ್ಲ, ಇದಕ್ಕೇನು ಬೆಲೆ ಕೊಡಬೇಕಾಗಿಲ್ಲ, ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಆ ರಾತ್ರಿ ನಾನು ಹೋಗ್ತಾ ಇರ್ತೀನಲ್ಲ ಎಲ್ಲಿ ಸದ್ವಸ್ತು ಅದು ನಾನು, ಆ ಸದ್ವಸ್ತು ನಾನು ಸದ್ವಸ್ತುವಾಗಿ ವಾಪಸ್ ಹೋಗ್ತಾ ಇದ್ದೀನಿ, ಸದ್ವಸ್ತುವಾಗಿ ಬೆಳಿಗ್ಗೆ ಬರ್ತೀನಿ, ಸದ್ವಸ್ತುವಾಗಿ ಹೋಗ್ತೀನಿ ಬರ್ತೀನಿ, ಸಾಯವಾಗಲೂ ಸದ್ವಸ್ತುವಾಗಿ ಸಾಯ್ತೀನಿ. ಅವನಿಗೆ ಪುನರ್ಜನ್ಮ ಇಲ್ಲ. ಅಷ್ಟರ ಮಟ್ಟಿಗೆ ಅವನು ಅಲ್ಲಿ ಪಕ್ವತೆ ಬಂದುಬಿಟ್ಟಿರುತ್ತೆ, ಮಾನಸಿಕ ಪಕ್ವತೆ. ನೀವು ಹೇಳ್ತೀರಾ ಶ್ರೀಶೈಲ ಶಿಖರಂ ದೃಷ್ಟ್ವಾ ಪುನರ್ಜನ್ಮನ ವಿದ್ಯತೆ, ಕೇಳಿದ್ದೀರಾ? ಪುನರ್ಜನ್ಮ ಬೇಕು ಅಂತ ಹೇಳ್ತೀರಾ ನೀವು? ಇಲ್ಲ, ಪುನರ್ಜನ್ಮ ಬೇಡ ಅಂತ ಹೇಳ್ತೀರಾ. ಆದರೆ ಮನಸ್ಸಲ್ಲೇನು, ನನಗೆ ಒಳ್ಳೆ 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 ಮನೇಲಿ ಇಟ್ಟು ಬರಬೇಕು, ದುಡ್ಡು ಬರಬೇಕು, ಜಾಸ್ತಿ ಇರಬೇಕು, ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿರುವುದಾವಾಗ ಮಂಕುತಿಮ್ಮ. ಅಧಿಕಾರ ಸಿರಿ ಸೊಗಸು ಕೀರ್ತಿ ಇದೆಲ್ಲ ಬೇಕು ನನಗೆ. ಮತ್ತು ಪುನರ್ಜನ್ಮ ಇಲ್ಲದೆ ಇರೋದು ಯಾಕೆ? ಇದು ಪ್ರಶ್ನೆ. ಪುನರ್ಜನ್ಮ ಬೇಡ ಅಂತ ಯಾಕೆ ಹೇಳೋದು? ಅಧಿಕಾರ ಬೇಕು, ಸಿರಿ ಬೇಕು, ಸೊಗಸು ಬೇಕು, ಎಲ್ಲ ಬೇಕು. ಇದು ನಾವು ಇನ್ನೊಬ್ಬರನ್ನ ನೋಡಿ ಅನುಕರಣೆ ಮಾಡಿ, ಅವರು ಚೆನ್ನಾಗಿದ್ದಾರೆ, ಅವರು ಹಾಗಿದ್ದಾರೆ, ಅವ್ರು ಏನಾಗಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ, ಅವರನ್ನು ನೋಡಿ ನಾನು ಹಾಗಿರಬೇಕು, ನಾನು ಹೀಗಿರಬೇಕು, ನಾನು ಅನುಕರಣೆ ಮಾಡಿ ಯದ್ಯಜಾಚರತಿ ಶ್ರೇಷ್ಠ ತತ್ತತ್ತೇ ವಿತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನುವರ್ತತೆ. ಭಗವದ್ಗೀತೆ ಹೇಳುತ್ತೆ, ಯಾರ್ಯಾರು ಶ್ರೇಷ್ಠರು ಅನ್ನಿಸ್ಕೊಂಡು ಅವ್ರು ಏನೇನು ಮಾಡ್ತಾರೆ ಅದನ್ನು ಮಿಕ್ಕಿದವರೆಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಸಯತ್ ಪ್ರಮಾಣ, ಅವ್ರೇನು ಪ್ರಮಾಣ ಮಾಡಿರ್ತಾರೆ, ಅವ್ರೇನು ಯಾಷ್ಟಿಗೆ ಅದನ್ನು ಇವರು. ಈಗ ಸಿನಿಮಾದವ್ರು ಏನಾದ್ರು ಮಾಡಿದ್ರೆ ಇವರು ಸಿನಿಮಾದವ್ರ ಥರ ಡ್ರೆಸ್ ಮಾಡ್ತಾರೆ, ಸಿನಿಮಾದವ್ರ ಥರ ಕಾರ್ ತಗೋತಾರೆ, ಸಿನಿಮಾದವ್ರ ಥರ ಮಾತಾಡ್ತಾರೆ. ಹೌದಾ? ಕ್ರಿಕೆಟ್ ಅವ್ರು ಮಾಡಿದ್ರೆ ಕ್ರಿಕೆಟ್ ಅವ್ರ ಥರ. ಯಾರು ಶ್ರೇಷ್ಠರು ಅನ್ನಿಸ್ಕೊಂಡವ್ರು ಏನು ಮಾಡ್ತಾರೆ ಅದನ್ನು ಮಿಕ್ಕಿದವರು ತಪ್ಪಲ್ಲ. ಯಾವುದು ತಪ್ಪು? ನಾವು ಯಾರನ್ನು ತಪ್ಪು ಸರಿ ಅಂತ ಹೇಳಲಿಕ್ಕೆ ಹೋಗಿಲ್ಲ. ನಾವು ಇರೋದು ಅಧ್ಯಾತ್ಮ ಫೀಲ್ಡ್. ನಾವು ಅಧ್ಯಾತ್ಮದಲ್ಲಿ ನಮಗೆ ಆ ಮೆಟೀರಿಯಲ್ ವರ್ಲ್ಡನ್ನು ನೀವು ಎಷ್ಟೇ ಗ್ಲೋರಿಫೈ ಮಾಡಿ ಬಟ್ ಸ್ಟಿಲ್ ಇಟ್ಸ್ ಎ ಮೆಟೀರಿಯಲ್ ವರ್ಲ್ಡ್. ಸ್ಟಿಲ್ ಅದು ಅನಿತ್ಯ. ಯಾವುದಾದ್ರು ಪರ್ಮನೆಂಟಾಗಿ ಒಂದು ವಸ್ತು ನಿಮ್ಗೆ ತೋರಿಸ್ಬಿಡಿ ನನಗೆ, ಇದು ಹೀಗೆ ಇದೆ ಅಂತ ಪ್ರಪಂಚದಲ್ಲಿ. ಯು ಕೆನಾಟ್. 100 ವರ್ಷದಿಂದ ನಾವಿಲ್ಲ, 100 ವರ್ಷ ಆದಮೇಲೆ ನಾವಿಲ್ಲ, ಮಧ್ಯ ನಾವು ಇದ್ದಂಗೆ ಇದ್ದೀವಿ. ಟಸ್ ಅಂತ ಬಲೂನ್ ದಿವಸ ಒಳಗೋಗುತ್ತೆ. ಇದರ ಮಧ್ಯೆ ಇಷ್ಟೆಲ್ಲ ಆಟಗಳು, ಇಷ್ಟೆಲ್ಲ ಗೌರವ, ಇದು ನಾನು ಹಾಗೆ ಹೀಗೆ. ಅವರೆಲ್ಲ ಬಹಳ ನನ್ನ ಮೆಚ್ಕೊಂಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದರೆ ಕೊನೆಗೆ ಉಸಿರು ಹೋಗುವಾಗ ಏನು ವಾಕು ಮನಸ್ಸಿನಲ್ಲಿ ಲಯವಾಗುತ್ತದೆ, ಮನಸ್ಸು ಅಲ್ಲಿ ಲಯವಾಗುತ್ತೆ. ಕೊನೆಗೆ ಹತ್ತಿರ ಹೋದರೆ ನೀವು ಇವ್ರು ಯಾರಿಗೆ ಗೊತ್ತಾ ಅಂದರೆ ಅಲ್ಲಿ ಕನೆಕ್ಷನ್ನೇ ಇರಲ್ಲ. ಹೌದಾ? ಕನೆಕ್ಷನ್ ಇರುತ್ತಾ? ಮೈಂಡಿಗೂ ಕನೆಕ್ಷನ್ನೇ ಇರಲ್ಲ. ಇದನ್ನು ಜ್ಞಾನಿಗಳು ಮೊದಲೇ ತಿಳ್ಕೊಂಬಿಡ್ತಾರೆ. ಆ ಟೈಮಲ್ಲಿ ಕನೆಕ್ಷನ್ ಹೋಗೋದು, ಇವಾಗಲೇ ಕನೆಕ್ಷನ್ ತೆಗೆದುಬಿಡ್ತಾರೆ. ಕನೆಕ್ಷನ್ ಇವಾಗಲೇ ತೆಗೆದುಬಿಡ್ತಾರೆ ಅವರು. ಇದ್ದಾರೆ ಬಂದ್ರಾ? ಒಳ್ಳೆಯದು. ಬ್ರಹ್ಮಾಜಿ ಹೇಳ್ತಾರೆ ಒಳ್ಳೆಯದು. ಅವ್ರು ಆಯ್ತು, ಎಲ್ಲ ಒಳ್ಳೆಯದೇ, ಆದರೆ ನಾನು ಮಾತ್ರ ಯಾವುದ್ರಲ್ಲೂ ಇಲ್ಲ. 2 ಕೋಣೆಯ ಮಾಡು ನೀ ಮನದಾಲಯದಿ. ಮನಸ್ಸಿನ ಆಲಯದಲ್ಲಿ 2 ಕೋಣೆಗಳನ್ನು ಮಾಡು. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು. ಹೊರ ಕೋಣೆಯಲ್ಲಿ ಜನರ ಆಟ. ಆ ಜನರು ಅಂದರೆ ಯಾರು? ಮನೆಯವರು ಆಗಿರ್ಬೋದು, ಮಕ್ಕಳು, ಹೆಂಡತಿ, ಎಲ್ಲ ನಮ್ಗೆ ಯಾರ್ಯಾರು ಕ್ಲೋಸ್ ಇದ್ದಾರೆ ಅವರೆಲ್ಲ. ಹೊರ ಕೋಣೆಯಲ್ಲಿ ಲೋಗರಾಟಗಳ ನಾಡು, ವಿರಮಿಸು ಒಬ್ಬನೇ ಮೌನದ ಒಳಮನೆಯ ಶಾಂತಿಯಲಿ. ಮನಸ್ಸಿನ ಒಳಮನೆಯ ಶಾಂತಿಯಲ್ಲಿ ಒಬ್ಬನೇ ವಿರಮಿಸು, ಶಾಂತವಾಗಿರು. ವರ ಯೋಗ ಸೂತ್ರವಿದು ಮಂಕುತಿಮ್ಮ, ಶ್ರೇಷ್ಠವಾದ ಯೋಗಸೂತ್ರ. ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ. ಹೊರಗೆ ಲೋಕ ಧ್ಯಾನ, ಒಳಗೆ ಉದಾಸೀನ. ಹೊರಗೆ ಸಂಸ್ಕೃತಿ ಭಾರ, ಒಳಗೆ ಅದರ ತಾತ್ಸಾರ. ಯಾವನ ಬೇಕು ಹೋಗಯ್ಯ. ವರಯೋಗ ಸೂತ್ರವಿದು. ಹೌದಲ್ವಾ? ನೀವು ಯೋಚನೆ ಮಾಡಿ, ನೀವು ಏನನ್ನ ಕಟ್ಕೊಳ್ತೀರಿ ಈ ಪ್ರಪಂಚದಲ್ಲಿ ಯೋಚನೆ ಹೇಳಿ. ಇಂಥದ್ದನ್ನು ಕಟ್ಕೊಳ್ತೀನಿ ನಾನು, ನನ್ನ ಜೊತೆ ಇರುತ್ತೆ ಇದು ಹೋಗೋವರೆಗೂ. ನಮ್ಮ ದೇಹನೇ ಇರಲ್ವೇ, ಇನ್ನೇನಿರುತ್ತೆ ನಮ್ಮ ಜೊತೆ? ಸೂಕ್ಷ್ಮ ಶರೀರ ಇರುತ್ತೆ.
ಸ್ಪಂದನ ರೂಪದಲ್ಲಿ ಇರುತ್ತೆ. ಆ ಸ್ಪಂದನ ಯಾವ ಕ್ವಾಲಿಟಿನ ಎತ್ಕೊಂಡಿದೆ? ಅದು ಸಾತ್ವಿಕವಾಗಿದೆಯೋ, ರಾಜಸಿಕವಾಗಿದೆಯೋ, ತಾಮಸಿಕವಾಗಿದೆಯೋ, ಹೇಗಿದೆ? ಸಾತ್ವಿಕಂ ಬಾಳ್ತವಂ ಗೆತ್ತಲೆ ಭಯವಿಹುದು ಸತ್ರ ಹೊಸದಿರ್ಪುದು ನಡೆ ಮಂಕುತಿಮ್ಮ. ಸಾತ್ವಿಕದಲ್ಲಿ ಬಾಳಿದವನಿಗೆ ಎಲ್ಲಿ ಏನು ಭಯ? ಅಲ್ಲಿದೆ ಜಾಗ ಇದೆ, ಹೊರಡು ಹೋಗ್ತಾ ಇರೋ. ಅಟ್ಯಾಚ್ಮೆಂಟು, ಆಮೇಲೆ ಕಷ್ಟ, ಪ್ರಾಣ ಹೋಗಲ್ಲ. ಕೆಲವರಿಗೆ ಪ್ರಾಣ ಹೋಗಲ್ಲ, ಬಿಡಲ್ಲ, ಎಳಿತಾ ಇದ್ದಾರೆ, ಹೋಗ್ತಾ ಇಲ್ಲ. ಅಯ್ಯೋ ಯಾವಾಗ ಹೋಗ್ತಾರೋ ಅಂತ ಪಕ್ಕ 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 ಅಷ್ಟಿರುತ್ತೆ. ಡಿವಿಜ್ ಹೇಳ್ತಾರೆ, ನಿದ್ದೆ ಒಂದು ಸಾವ ಪಡೆ ಮಂಕುತಿಮ್ಮ. ನಿದ್ದೆ ಒಂದು ಸಾವ ಪಡೆ. ನಿದ್ದೆ ಮಾಡ್ತಿರಲ್ಲ, ಅದೇ ಥರ ಸಾವನ್ನು ಪಡಿ. ಹೇಗೆ ಪಡೆಯೋದು? ನಿದ್ದೆ ಒಂದು ಸಾವ ಪಡೆ ಅಂದರೆ ಆ ಪ್ರಾಣ ಹೋಗೋ ಸಾವಲ್ಲ, ಈವಾಗಲೇ ಇಲ್ಲ, ಆಲ್ರೆಡಿ ಲೆಫ್ಟ್. ಸ್ವಾಮಿ ಚಿನ್ಮಯಾನಂದ ಹೇಳ್ತಾರೆ, ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ಸ್ ಯು. ಕಿಕ್ ದಿಸ್ ವರ್ಲ್ಡ್, ಬಿಸಾಕ್ತ. ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ಸ್ ಯು. ಇದೆಲ್ಲ ಹೇಗಾಗುತ್ತೆ? ಈ ಥರ ಆಲೋಚನೆಗಳೆಲ್ಲ ಹೇಗೆ ಬರುತ್ತೆ? ಅಧ್ಯಾತ್ಮ, ಶಾಸ್ತ್ರ, ಏಕಾಂತ ಅಭ್ಯಾಸ ಮಾಡಬೇಕು. ಧರ್ಮ ಸಂಕಟದಿ ಮನ ತಲ್ಲಡಿಸುವಂದು. ಧರ್ಮ ಸಂಕಟದಿ ಕಗದೊಳಗೆ ನಾನು ಹೇಳ್ತೀನಿ, ಅದೇ ಇದು ಬಂದುಬಿಡ್ತು. ಎಷ್ಟು ನೋಡಿ ಸರ್, ಆ ಕಗ್ಗ ಬಂದಾಗ ಅದು ಹೇಳ್ಬಿಡೋದು. ಧರ್ಮ ಸಂಕಟದಿ ಹೇಳ್ಬಿಡ್ತೀನಿ ನಾನು. ಅದು ಆ ಫ್ಲೋಲ್ಲಿ ಬಂದಾಗ ಸಿಕ್ಬಿಟ್ರೆ ಓದ್ಬಿಡ್ಬೇಕು, ಆಮೇಲೆ ಪುನಃ ಬರೋಲ್ಲ. ಹಾಂ, 555 555 ಸಿಗರೇಟು. ಸಿಗ್ತಾ ಸರ್? ಕಗ್ಗ 555. ಪೇಜ್ ನಂಬರ್ ಹೇಳಿ ಸರ್ ಅವ್ರಿಗೆ. 128 ನೋಡಿ ಸರ್. ಸಿಗ್ತಾ ಸರ್? ಸಿಗ್ತಾ? ಧರ್ಮ ಸಂಕಟದಿ ಮನ ತಲ್ಲಡಿಸುತ್ತಿರುವಂದು. ಧರ್ಮ ಸಂಕಟದಲ್ಲಿ, ಧರ್ಮ ಸಂಕಟ ಅಂದರೆ ಗೊತ್ತಲ್ಲ, ನೀವು ಏನು ಡಿಸಿಷನ್ ತೊಗೊಂಡ್ರೂ ತಪ್ಪೇ ಆಗುತ್ತೆ. ನೀವು ಹಿಂಗೆ ಹೇಳಿದ್ರು ತಪ್ಪಾಗುತ್ತೆ, ಹಂಗೆ ಹೇಳಿದ್ರು ತಪ್ಪಾಗುತ್ತೆ. ಆ ಥರ ಒಂದು ಸಿಚುವೇಶನ್ ಬರುತ್ತೆ. ಮನಸ್ಸು ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಆವಾಗ ಏನು ಮಾಡೋದು? ಧರ್ಮ ಸಂಕಟದಿ ಮನ ತಲ್ಲಡಿಸುತ್ತಿರುವಂದು ನಿರ್ಮತಿಸು ನಿನ್ನ ಆತ್ಮವನೇ ಮಮತೆ ಬಿಟ್ಟು. ಮಮತೆ, ನಂದು ನಾನು ಅನ್ನೋದನ್ನು ಬಿಟ್ಟು ಆತ್ಮವನ್ನು ಮಥನ ಮಾಡು. ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನಿರ್ಮಮ. ಏನು ನಿರ್ಮಮ? ಮಮ ಅಂದರೆ ನಂದು, ನಿರ್ಮಮ ನಂದು ಯಾವುದಲ್ಲ. ಸದ್ವಿವೇಕ, ಸತ್ ನೋಡಿ, ಸದ್ವಿವೇಕ ಅಂದ್ರೇನು? ಸರಿ ಪುನಃ ಹೇಳಿದೆ. ಸತ್ ಅಸತ್. ಸತ್ ಅಂದರೆ ಪರಮಾತ್ಮ ತತ್ವ, ಅಸತ್ ಅಂದರೆ ಹೊರಗಡೆ ಏನೇನು ಕಾಣುತ್ತೆ ಅದೆಲ್ಲ ಅಸತ್ತೇ. ವಿವೇಕ, ಸದ್ವಿವೇಕ. ಸತ್ ಅಸತ್. ಸತ್ ಅಂದರೆ ಒಳಗಿರುವ ಪರಮಾತ್ಮ ತತ್ವ. ಮಿಕ್ಕಿದ್ದದ್ರ ಸುತ್ತಮುತ್ತ ಏನೇನು ಅನುಭವಕ್ಕೆ ಬರ್ತದೆ ಅದೆಲ್ಲ ಅಸತ್. ದೀಪಕ್ಕಿಂತ, ಆ ದೀಪಕ್ಕಿಂತ ನೀನು ನಂಬಲು ಇನ್ನೇನಿದೆ? ಅದೊಂದೇ ದಾರಿ. ರೋಗಾರ್ಥಂ ಭೇಷಜಂ ಯಥಾ ದುಃಖಾರ್ಥಸ್ಯ ಏವಂ ಇದಂ ಅಧ್ಯಾತ್ಮಶಾಸ್ತ್ರ. ಅಂದರೆ ರೋಗಗಳಿಗೆ ಹೇಗೆ ಔಷಧಿಯೋ ಹಾಗೆ ಮನಸ್ಸಿನ ದುಃಖ ಅಥವಾ ಮನಸ್ಸಿನ ತಳಮಳಕ್ಕೆ ಒಂದೇ ಔಷಧಿ ಏನಂದರೆ ಅಧ್ಯಾತ್ಮ ಶಾಸ್ತ್ರ. ಭಗವದ್ಗೀತೆ ಓದಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಏನಂದರೆ ವಿಷ್ಣು ಸಹಸ್ರನಾಮ ಓದಿ ಅಂತ ಹೇಳ್ತಾರೆ. ಕರೆಕ್ಟು, ವಿಷ್ಣು ಸಹಸ್ರನಾಮ ಓದಿ. ವಿಷ್ಣು ಸಹಸ್ರನಾಮ ಓದಿದಾಗ ನಿಮ್ಗೆ ಏನಾಗುತ್ತೆ? ನಿಮ್ಮ ಅಟೆನ್ಷನ್ನು ಆ ನಾಮದ ಮೇಲೆ ಹೋಗುತ್ತೆ. ಆ ಒಂದು 20 ನಿಮಿಷ, ಅರ್ಧ ಗಂಟೆ ನಿಮ್ಮ ಮನಸ್ಸು ಅದರಲ್ಲಿ ಕೇಂದ್ರೀಕೃತವಾಗುತ್ತೆ, ಹೋಗುತ್ತೆ. ಆಮೇಲೆ ವಾಪಸ್ ಬಂದ ಮೇಲೆ ಪುನಃ ಮನಸ್ಸು ಅದೇ ಸ್ಥಿತಿಗೆ ಬರುತ್ತೆ. ಅದಕ್ಕೆ ದಿನ ಬೆಳಿಗ್ಗೆ ಮಾಡಿ ಬೆಳಿಗ್ಗೆ ಪಾರಾಯಣ. ಒಂದು ವೇಳೆ ನಿಮ್ಗೆ ಏನಾದರೂ ಸ್ವಲ್ಪ ಇಂಟೆಲೆಕ್ಚುವಲ್ ಎಬಿಲಿಟಿ ಇದ್ದರೆ
ಭಗವದ್ಗೀತೆ ಓದಿ, ಉಪನಿಷತ್ತು ಓದಿ. ಅದೇನು ಮಾಡುತ್ತೆ? ನೀನಿದಲ್ಲ, 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 ನೀನು ಮನಸ್ಸು ಅಲ್ಲ, ನೀನು ಬುದ್ಧಿ ಅಲ್ಲ, ನೀನೇನೇನು ತಿಳ್ಕೊಂಡಿರೋದು ಯಾವುದು ನೀನಲ್ಲ, ನೀನಿದು. ಸತ್ ವಿವೇಕ ಯಾವುದು? ಭಗವದ್ಗೀತೆ ತಿಳುವಳಿಕೆ ಕೊಡುತ್ತೆ. ಆ ತಿಳುವಳಿಕೆ ಬಂದಾಗ ನಿಮಗೆ ಗೊತ್ತಿಲ್ಲದೇ ಒಳಗಡೆ ಎನರ್ಜಿ ಡೆವಲಪ್ ಆಗುತ್ತೆ. ಪರಮಾತ್ಮ ಗೊತ್ತ ನಿಮ್ಮ ಮೂಲಕ ಕೆಲಸ ಮಾಡಲಿಕ್ಕೆ ಶುರುವಾಗುತ್ತೆ. ನಿಮ್ಮ ಅಹಂ ಮಮ ಎರಡು ಕಡಿಮೆ ಆದಾಗ ಆ ಗಾಡ್ ಕಾನ್ಸೆಪ್ಟ್ ಅದು ನಿಮ್ಮ ಮೂಲಕ. ಯಾಕಂದರೆ ಯು ಆರ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಗಾಡ್, ಬಿಕಾಸ್ ಯು ಆರ್ ಕ್ಲೋಸ್ಡ್ ಆಲ್ ದ ವಿಂಡೋಸ್ ಆ್ಯಂಡ್ ಡೋರ್ಸ್. ನಾವು ಯು ಸ್ಟಾರ್ಟ್ ಓಪನಿಂಗ್ ದ ವಿಂಡೋಸ್ ಆ್ಯಂಡ್ ಡೋರ್ಸ್. ನಂದಂತೆಲ್ಲ ಬಿಸಾಕಿ ಅವನು ಬಂದು ತುಂಬ್ಕೊಳ್ತಾರೆ ಒಳಗಡೆ. ಪರಮಾತ್ಮ ತತ್ವ ಒಳಗಡೆ ತುಂಬಿದ ಮೇಲೆ ನಿಮ್ಗೇನಿದೆ? ಕಳ್ಕೊಳ್ಳೋದೇನಿದೆ? ಬರೋದೇನಿದೆ? ಯು ಆರ್ ಫುಲ್, ಯು ಆರ್ ಎಟರ್ನಲ್, ಯು ಆರ್ ಆಲ್ ಎವರ್ ಬ್ಲಿಸ್ಫುಲ್. ನಿದ್ದೆಯಲ್ಲಿ 6 hours 7 hours ಎವ್ರಿ ಡೇ, 1/3 ಆಫ್ ಯುವರ್ ಹೋಲ್ ಲೈಫ್ ಟೈಮ್ ಯು ವಿಲ್ ಬಿ ವಿತ್ ಪರಮಾತ್ಮನ್, ಯು ವಿಲ್ ಬಿ ಬ್ಲಿಸ್ಫುಲ್. ಬಟ್ ಎದ್ದಾಗ ಯಾಕೆ ಇಷ್ಟು ಗಲಾಟೆ? ಇಗ್ನರೆನ್ಸ್, ಅಜ್ಞಾನ. ಅವ್ರನ್ನ ಇವ್ರನ್ನ ನೋಡಿ ನಾನು ಹಾಗೆ, ನಾನು ಹೀಗೆ, ನನ್ನ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋದೇ ಇಡೀ ಲೈಫ್. ಈ ಕಾಂಪ್ಲೆಕ್ಸನ್ನು ಮೇಂಟೈನ್ ಮಾಡೋದೇ ಲೈಫು. ಇವರು ಮೇಕಪ್ ಮಾಡ್ಕೊಂಡು ಹೇಗೆ ಅವರು ಇರ್ತಾರಲ್ಲ, ಬ್ಯೂಟಿ ಪಾರ್ಲರ್ ಹೋಗಿ ನಾನು ಹೀಗೇ ಹೋಗಬೇಕು, ಹಾಗೇ ಕಾಣಬೇಕು, ಹೀಗೆ. ನಾವು ಕೂಡ ನಮ್ಮ ಮನಸ್ಸು ನಾವು ಇವ್ರ ಎದುರುಗಡೆ ಹೀಗೆ ಕಾಣಬೇಕು, ಹಾಗೆ ಕಾಣಬೇಕು. ದಿನ ಮಾಡೋದು. ಎಲ್ಲಿವರೆಗೆ ಮಾಡೋದು? ಎಷ್ಟು ಮಾಡೋದು? ಏನು ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಪಾಡಿಗೆ ಇದ್ಬಿಡಿ, ಅದೇ ಮಾಡಿಕೊಳ್ಳುತ್ತೆ. ದ ಲಾರ್ಡ್ ಸ್ಟಾರ್ಟ್ಸ್ ವರ್ಕಿಂಗ್ ಥ್ರೂ ಯು ಆ್ಯಂಡ್ ಯು ವಿಲ್ ಎಂಜಾಯ್ ದ ಪ್ಲೇಸ್. ಯು ವಿಲ್ ಎಂಜಾಯ್ ಲಾರ್ಡ್ ಎವ್ರಿವೇರ್, ಯು ವಿಲ್ ಎಂಜಾಯ್ ದ ಗಾಡ್ ಎವ್ರಿವೇರ್. ನಿಮಗೆ ಏಕಾಂತ ಬೇಕು ಅಂತಿಲ್ಲ, ಕೂತ್ಕೋಬೇಕು ಅಂತಿಲ್ಲ. ನೀವು ಮಾರ್ಕೆಟ್ ಮಧ್ಯೆ ಇದ್ದರೂ ಕೂಡ ಯು ವಿಲ್ ಎಂಜಾಯ್ ಯುವರ್ ಪೀಸ್ಫುಲ್ ಸ್ಟೇಟ್, ಯುವರ್ ಬ್ಲಿಸ್ಫುಲ್ ಸ್ಟೇಟ್ ಅಮಿಸ್ಟ್ ಮಾರ್ಕೆಟ್. ಎಲ್ಲಿಂದ ಬರುತ್ತೆ? ಕೂತ್ಕೊಂಡು ಸ್ಟಡಿ ಮಾಡಬೇಕು. ತಿಳುವಳಿಕೆ, ಜ್ಞಾನ, ಅಧ್ಯಾತ್ಮ ಜ್ಞಾನ ಬೆಳೆಸ್ಕೊಳ್ಬೇಕು. ಆಮೇಲೆ ಬೇಕಾದರೆ ನಾಮ ಜಪ ಮಾಡಿಕೊಂಡು ಮನಸ್ಸನ್ನು ಸ್ವಲ್ಪ ಹೀಗಲ್ಲಪ್ಪ, ಹೀಗೆ ನೀನು ಅಲ್ಲೋಗಬೇಡ, ಹೋಗದಿರೆಲೋ ರಂಗ, ಭಾಗವತರು ಬಂದು ಎತ್ತಿಕೊಂಡು ಹೋಗಬೇಡ. ಮನಸ್ಸಿಗೆ ತಿಳುವಳಿಕೆ ಕೊಡೋದದು, ದೇವ್ರು ಕಳಿಸೋದಲ್ಲ. ನಮ್ಮ ಮನಸ್ಸನ್ನು ಆಚೆ ಹೋಗಬೇಡ, ಅವ್ರು ಎತ್ಕೊಂಡು ಹೋಗ್ತಾರೆ ನಿನ್ನ ಅಂತ. ಸೊ ಟ್ರೈನಿಂಗ್ ದ ಮೈಂಡ್. ಅಧ್ಯಾತ್ಮ ಅಂದರೆ ಟ್ರೈನಿಂಗ್. ಇದು ಈಗ ನಾವು ಏನು ಟಚ್ ಮಾಡೋದು ಅಂದರೆ ಸಿಂಹೋವ, ಮಶಕೋವ, ವ್ಯಾಘ್ರೋವ, ಕೀಟೋವ, ತತ್ತತ್ ಕರ್ಮ ಫಲವಾಗ್ತ ಅದು ಇಟ್ಕೊಂಡು ಪುನಃ ಹಾಗೆ ಬರ್ತದೆ. ನಾವು ಕೂಡ ಹಾಗೆ ಬರ್ತೇವೆ. ನಿದ್ದೆಯಿಂದ ಹೇಗೆ ನಾವು ಬರ್ತೀವೋ ಹಾಗೇ ಸತ್ತ ಮೇಲೂ ಕೂಡ ಹಾಗೆ ಬರ್ತೇವೆ. ನಮಗೆ ಪುನರ್ಜನ್ಮ ಇಲ್ಲದೇ ಇರೋ ಸ್ಥಿತಿ ಬರಬೇಕಂದ್ರೆ ಅದು ಭಾಳ ಕಷ್ಟ ಇದೆ. ಆಗಬಾರ್ದು ಅಂತೇನಿಲ್ಲ. ಸೊ ಆಗಲೂಬಹುದು, ಯಾರಿಗೆ ಯಾವಾಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಆದರೂ ಕೂಡ 99% ನಾವು ಏನಂದರೆ ನಾವೆಲ್ಲ ಹೋಗಿ ಬರೋರು. ಅದು ಮಾತ್ರ ಹೋಗಿ ಬರಲಿಕ್ಕಿರೋ ಅದು ಮಾತ್ರ ಗ್ಯಾರಂಟಿ. ಬರದೇನೆ ಬೇಡ, ಬರೋಣ. ಏನೀಗ ಜನ್ಮ 1000ವಿರಲಿ, ನಷ್ಟ ಅದರಿಂದೇನು, ಕರ್ಮ 1000ವಿರಲಿ, ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೇ. ಬ್ರಹ್ಮ ಆ ತತ್ವ ಹೃದಯದಲ್ಲಿ ಬಂದರೆ ಮಾಯೆ ಏನು ಕೈದೊಡೆ, ಮಾಯೆ ಏನು ಮಾಡಿದ್ರೇನು, ನಿಮ್ಗೇನು ತಮಾಷೆ. ಲೈಫ್ ಲಾಂಗ್ ಇಟ್ಸ್ ಎ ಪ್ಲೆಷರ್, ಇಟ್ಸ್ ಎ ಪ್ಲೇ ಟ್ರಿಕ್. ಕೃಷ್ಣ ಹೇಗಿದ್ದ ಥ್ರೂಔಟ್ ಲೈಫ್, ನೀವು ಹಾಗೆ ಇರ್ತೀರಾ? ಹೌದಲ್ವಾ? ಅವನು ವಾರ್ ಫೀಲ್ಡಲ್ಲಿರಲಿ, ಇದರಲ್ಲಿರಲಿ, ಬೃಂದಾವನದಲ್ಲಿರಲಿ, ಇನ್ನೊಂದು ಜೈಲಲ್ಲಿ, ಎಲ್ಲಿದ್ದರೂ ಕೂಡ ಎವರ್ ಸ್ಮೈಲಿಂಗ್. ಮತ್ತು ನಿಮ್ದು ಯಾಕೆ ಇಷ್ಟು ಗಲಾಟೆ? ನಿಮ್ಮ ಕೃಷ್ಣನ ಉಪಾಸನೆ ಮಾಡ್ತೀರಾ ಇಲ್ವಾ? ಮಾಡಿ. ಇಲ್ಲ ದೇವರು ಬೇರೆ, ನಾನು ದೇವ್ರ ಥರ ನಾನು ಇದು. ಆಮೇಲೆ ದೇವರಿಗೆ ಮದುವೆ ಮಾಡೋದು, ದೇವರಿಗೆ ಇನ್ನೊಂದು ಮಾಡೋದು. ಇನ್ನಿಗೆ ಹಬ್ಬಗಳು ಬರ್ತವೆ. ಈಗ ನಾಳೆ ಅಮಾವಾಸ್ಯೆ ಮುಗಿದ ಮೇಲೆ ಇನ್ನಿದೆ. ಅಲ್ಲ, ಆಚರಣೆ ತಪ್ಪಲ್ಲ, ಆಚರಣೆ ಬೇಕು. ಆಚರಣೆ ಯಾಕೆಂದರೆ ಮನಸ್ಸನ್ನು ಆ ಕಡೆ ತರಲಿಕ್ಕೆ. ವಿವೇಕಾನಂದರು ಹೇಳ್ತಾರೆ, ನಮ್ಮ ಇಂಡಿಯಾದಲ್ಲಿ ಆಚರಣೆ, ರಿಲಿಜನ್ನು
ಯಾವ ಮಟ್ಟದಲ್ಲಿ ಯಾರು ಹೇಗೆ ಮಾಡಿದರೂ ಕೂಡ ಅವ್ರನ್ನ ಹಾಗೆ ತಗೊಳ್ಳಿ. ದೇ ಆರ್ ಆಲ್ ಇನ್ ದ ಲ್ಯಾಡರ್ ಆಫ್ ಎವಲ್ಯೂಷನ್. ಆನ್ ದ ಲ್ಯಾಡರ್ ಆಫ್ ಎವಲ್ಯೂಷನ್. ಎಲ್ಲ ಬೇರೆ ಬೇರೆ ಮಟ್ಟದಲ್ಲಿ ಎವಲ್ಯೂಷನರಿ ಲ್ಯಾಡರಲ್ಲಿದ್ದಾರೆ. ಒಂದು ದಿವಸ ಅವರು ಆ ಸ್ಥಿತಿಗೆ ಹೋಗ್ತಾರೆ. ನಿಧಾನವಾಗಿ ಕೆಲವರೆಲ್ಲ ಇದೆಲ್ಲ ಚುಚ್ಕೊಂಡು, ಬೆನ್ನಿಗೆ ಚುಚ್ಕೊಂಡು ಎಳ್ಕೊಂಡು ತಮ್ಮ ಗುಣ ಎಲ್ಲ ಯಾವ ಥರ ರಿಲಿಜನ್ ಪ್ರಾಕ್ಟೀಸ್ ಮಾಡಿದ್ರು ಒಪ್ಕೊಳ್ಳಿ. ಅವರು ನಾವು ಈ ಕ್ಲಾಸಿಗೆ ಬಂದ ಮೇಲೆ ಅವರನ್ನು ನೋಡೋ ಸ್ಥಿತಿ, ಅವರನ್ನು ನೋಡೋ ದೃಷ್ಟಿ, ಅಯ್ಯೋ ಪಾಪ ದೇವರೇ ಇವರು ಬೇಗ ಒಳ್ಳೇದು ಮಾಡಪ್ಪ, ಇವರಿಗೆ ಬೇಗ ತಗೊಂಡೋಗು ಒಳ್ಳೆಯ ದಾರಿಗೆ ಮೇಲೆ ತಗೊಂಡು ನಾವು ಹೇಳ್ಬೋದಷ್ಟೇ ಹೊರತು ನಾವು ಹಾಗೆ ಹೀಗೆ ಅಂತ ಯಾರಿಗೂ ಹೇಳೋಂಗಿಲ್ಲ. ಈ ವಿಷಯ ತಿಳ್ಕೊಂಡ್ಮೇಲೆ ಮೇಲು ಕೀಳುಗಳಾಗೆಂದು ನೀನೇನರಿವೆ, ಬಾಳಿಕೊಳ್ಳಲಿ ಅವರು ತಮ್ಮ ತಮ್ಮ ಬೆಳಕಿನಲ್ಲಿ ತಾಳದಿರು ಗುರುತನವ ಮಂಕುತಿಮ್ಮ. ನಿಮಗೆ ಗೊತ್ತಿದೆಯಾ? ಸುಮ್ಮನೆ ಅವರೆಲ್ಲ ಅವರವರ ಕರ್ಮಗಳನ್ನು ಅನುಭವಿಸ್ಕೊಂಡು ಹೋಗ್ತಾರೆ. ಯಾರಾದರೂ ಈಗ ನೀವು ನಮ್ಮ ಹತ್ರ ಬಂದಿದ್ದೀರಾ, ಈಗ ನಾನು ಹೇಳಿದರೆ ಅದು ಉಚಿತ, ನೀವು ಕೇಳೋ ಸ್ಥಿತಿಯಲ್ಲಿದ್ದರೆ ಕರೆಕ್ಟ್. ಸೊ ಮೇಲು ಕೀಳುಗಳ ಈಗ ನಮ್ದು ಏನಾಯಿತು, ತತ್ವ ಜ್ಞಾನ ಕರ್ಮವಾಗಿ ಸರ್ ಅದು ಒಂದಾಯಿತು. ಇನ್ನೊಂದೇನಿದೆ ಅಂದರೆ ಛಾಂದೋಗ್ಯದಲ್ಲಿ ಈ ನಮ್ಮ ಸ್ಲೀಪ್ ಸ್ಟೇಟ್ ಇದೆಯಲ್ಲ, ಈ ಸ್ಲೀಪ್ ಸ್ಟೇಟನ್ನು ನಾವು ನಿದ್ದೆಗೆ ಹೋಗಿ ಗಾಢ ನಿದ್ದೆಯಲ್ಲಿದ್ದಾಗ ಇದರದ್ದು ಇನ್ನೊಂದು ಪ್ರಾಪರ್ಟಿ ಏನಂದರೆ ವಿಸ್ತಾರತೆ. ವಿಸ್ತಾರತೆ ನಿಮಗೆ ಗೊತ್ತಿಲ್ಲ, ನೀವು ನಿದ್ದೆಯಲ್ಲಿರುವಾಗ ಪ್ರಜ್ಞಾನ ಘನ ಅಂತ ಹೇಳ್ತಾರೆ, ಪ್ರಾಜ್ಞಾ ಅಂತಾರೆ, ಪ್ರಾಣ ಅಂತ. ಪ್ರಾಣದ ಕ್ವಾಲಿಟಿ ಏನು? ಫುಲ್ ಸ್ಪ್ರೆಡ್ ಆಗಿರೋದು. ನೀವು ಕೂಡ ಆ ಪ್ರಾಣದಲ್ಲಿ ಸ್ಪ್ರೆಡ್ ಆಗಿರ್ತೀರಾ, ಫುಲ್ ವಿಸ್ತಾರತೆ ಬಂದುಬಿಟ್ಟಿರುತ್ತೆ. ಆ ವಿಸ್ತಾರತೆಯಲ್ಲಿ ನಿಮಗೆ ಏನಂದರೆ ನಿಮಗೆ ಯಾವ ಅರಿವು ಇರುವುದಿಲ್ಲ. ಇದೆಯಾ? ನಿಮ್ಮ ಮನಸ್ಸು ಕೆಲಸ ಮಾಡ್ತಾಯಿಲ್ಲ. ಸೊ ಈ ವಿಸ್ತಾರತೆಯ ಅರಿವನ್ನು ಛಾಂದೋಗ್ಯದಲ್ಲಿ ಇನ್ನೊಂದು ಕಡೆ ಹೇಳ್ತಾರೆ. ಅಲ್ಲಿ ಶ್ವೇತಕೇತು ಮತ್ತು ಅರುಣಿ, ತಂದೆ ಮಗ ಇಬ್ಬರಿಗೆ ಮಾತುಕತೆ ಆಗ್ತಾ ಇರುತ್ತೆ. ಇದು ಅದು ಅದೇ. ಅಲ್ಲೇನಾಗುತ್ತೆ, ಅವನು ಹೇಳ್ತಾ 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 ಕೊನೆಗೆ ಸ್ಟೆಪ್ ಬೈ ಸ್ಟೆಪ್ ಬ್ರಹ್ಮವನ್ನು ಮನಸ್ಸು ಪ್ರಾಣ ಈ ಥರ ಹೇಳ್ಕೊಂಡು ಸುಖ ಅಂತಾನೆ, ಸುಖವನ್ನು ಬ್ರಹ್ಮ ಎಂದು ಉಪಾಸನೆ ಮಾಡು ಅಂತ. ಸುಖ ಆದಮೇಲೆ ಯಾವುದು ಸುಖ ಅಂತಂದರೆ, ಸುಖ ಅಂದರೆ ಭೂಮ. ಭೂಮ ಅಂದರೆ ವಿಸ್ತಾರತೆ. ವಿಸ್ತಾರತಾ ಪ್ರಾಪರ್ಟಿ ಆಫ್ ದ ಸೆಲ್ಫ್ ಅನ್ನೋದು ಪರಮಾತ್ಮ ತತ್ವ, ಅದರದ್ದು ವಿಸ್ತಾರತೆಯ ಪ್ರಾಪರ್ಟಿ. ವಿಸ್ತಾರತೆ ಪ್ರಾಪರ್ಟಿ ಅಂದರೆ ಎಕ್ಸ್ಪ್ಯಾನ್ಸಿವ್, ಎಲ್ಲ ಕಡೆಯೂ ಆಕಾಶದಂತೆ ಎಲ್ಲ ಕಡೆಯೂ ಇರೋನು. ಆಯಿತಾ? ಸೊ ಅದೇನೆಂದರೆ ನೋಡಿ, 22ನೇ ಖಂಡ ಸನತ್ ಕುಮಾರ ಹೇಳ್ತಾನೆ, ಯಾವಾಗ ಸುಖವನ್ನು ಹೊಂದುತ್ತಾನೆಯೋ ಆಗ ಕೃತಿಯನ್ನು, ಸುಖವನ್ನು ಪಡೆಯದೆ ಕೃತಿಯನ್ನು ಸುಖವನ್ನೇ ಹೊಂದಿ ಕೃತಿಯನ್ನು, ಸುಖವನ್ನೇ ತಿಳಿದುಕೊಳ್ಳಲು ಬಯಸಬೇಕು ಅಂತ ಹೇಳ್ತಾನೆ. ಸೊ ಈಗ ಇವನು ಹೇಳ್ತಾನೆ, ಭೂಮವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ, ಭೂಮವನ್ನು ನನಗೆ ಹೇಳು. ಯೋ ವೈ ಭೂಮ ತತ್ ಸುಖಂ ನ ಅಲ್ಪೇ ಸುಖಮಸ್ತಿ ಭೂಮೈವ ಸುಖಂ ಭೂಮಾತ್ಮೇವಯ್ಯ ವಿಜಿಜ್ಞಾತಿ ತದ್ವಿತಿ ಭೂಮಾನಂ ಭಗವೋ ವಿವಿಜ್ಞಾತ ಇತಿ. ಯೋ ವೈ ಭೂಮ ತತ್ ಸುಖಂ, ಯಾವುದು ವಿಸ್ತಾರತೆಯೋ, ಯಾವುದು ಆಲ್ ಪರ್ವೇಡಿಂಗೋ ಅದು ಸುಖ. ನಿದ್ದೆಯಲ್ಲಿ ನಾವು ಇರೋ ಸ್ಥಿತಿ ಆಲ್ ಪರ್ವೇಡಿಂಗ್ ಸ್ಟೇಟ್, ವಿಸ್ತಾರತೆ ಸ್ಥಿತಿ ನಾವು ನಿದ್ದೆಯಲ್ಲಿರ್ತೀವಿ, ಅದು ಸುಖ. ಬೇರೆ ಸುಖ ಎಲ್ಲ ಅಲ್ಪ. ಈಗ ಕಾಫಿ ಕುಡಿದಾಗ ಒಂದು ಸುಖ, ತಿಂಡಿ ತಿಂದಾಗ ಒಂದು ಸುಖ, ಅಥವಾ ಸಂಗೀತಕ್ಕೆ, ಇದೆಲ್ಲ ಆ ಭೂಮಾ ಅವಸ್ಥೆ ತುಣುಕುಗಳು. ನಿದ್ದೆಯಲ್ಲಿ ನಾವು ಇರೋ ವಿಸ್ತಾರತೆಯಲ್ಲಿ ಬರುವ ಸುಖ ಇದೆಯಲ್ಲ, ಅದರ ತುಣುಕನ್ನು ನಾವು ಎಚ್ಚರದಲ್ಲಿ ಯಾವುದೋ ವಸ್ತುಗಳ ಕಾಂಟ್ಯಾಕ್ಟಿಂದ ಮನಸ್ಸು ಲಯ ಆದಾಗ ಅದು ಸುಖ ಅಂತ ಬರ್ತೀವಿ. ಮನಸ್ಸು ಲಯ ಆಗಿಬಿಡುತ್ತೆ. ಯಾವುದೇ ಕಾಂಟ್ಯಾಕ್ಟಲ್ಲಿ ನೀವು ಸುಖ ಅಂದರೆ ಮನಸ್ಸಲ್ಲಿರಲ್ಲ, ನೀವು ಆ ಭೂಮಾ ಸ್ಥಿತಿಯಲ್ಲಿ ಇರ್ತೀವಿ ಆ ಕ್ಷಣ, ಅದು ಸುಖ. ಸೊ ಇವನು ಹೇಳ್ತಾನೆ ತನ್ನ ಮಹಿಮೆಯಲ್ಲಿ ನೋಡಿ, ಯತ್ರ ನ ಅನ್ಯತ್ ಪಶ್ಯತಿ, ಎಲ್ಲಿ ಯಾವುದು ಕಾಣಲ್ವೋ, ನ ಅನ್ಯ ಶೃಣೋತಿ, ಯಾವುದು ಕೇಳಲ್ವೋ, ನ ಅನ್ಯ ವಿಜಾನಾತಿ, ಏನು ಆಲೋಚನೆ ಬರಲ್ವೋ, ಸ ಭೂಮ, ಅದು ಭೂಮ. ಯತ್ರ ಅನ್ಯತ್ ಪಶ್ಯತಿ ಅನ್ಯತ್ ಅನ್ಯತ್ ತದಲ್ಪ, ಯಾವುದು ನಿಮಗೆ ಕೇಳಿಸ್ತದೆ ಕಾಣಿಸ್ತದೆ ಎಲ್ಲ ಆಗುತ್ತದೆ ಅದು ಅಲ್ಪ. ಆಯಿತಾ? ಯೋ ವೈ ಭೂಮ ತದಮೃತ ತದಲ್ಪಂ ತನ್ಮೃತ್ಯಂ ಸ ಭಗವತ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಾಮ್ನಿ ಯದಿವಾನ ಮಹಿಮ್ನಾತಿ. ಸೊ ಈಗೇನು ಹೇಳ್ತಾನೆ, ಯೋ ವೈ ಭೂಮ ತತ್ ಸುಖಂ,
ಆ ಭೂಮ ಅನ್ನೋದು ಸುಖ. ಭೂಮಾವಸ್ಥೆ ಅಂದರೆ ವಿಸ್ತಾರತ ಪ್ರಾಪರ್ಟಿ ಆಫ್ ದ ಸೆಲ್ಫ್. ತಂದೆ ಮಗನಿಗೆ ಉಪದೇಶ ಮಾಡಿರೋದು ಛಾಂದೋಗ್ಯ ಉಪನಿಷತ್ತಲ್ಲಿ. ತಂದೆ ಹೇಳ್ತಾನೆ ತತ್ವಮಸಿ ಶ್ವೇತಕ್ಕೆ. ತತ್ವಮಸಿ ಅಂದರೆ ನೀನು ಅದೇ ಆಗಿದ್ದೀಯಾ. ನೀನು ಏನನ್ನು ಕೇಳ್ತಾ ಇದ್ದೀಯಾ ಅದೇ ನೀನು ಆಗಿದ್ದೀಯಾ. ಯು ಆರ್ ದ್ಯಾಟ್. ಹೋಗಿ ಕಾಂಟೆಂಪ್ಲೇಟ್ ಮಾಡು, ಹೋಗಿ ಇದರ ಮೇಲೆ ನೀನು ಮೆಡಿಟೇಟ್ ಮಾಡು. ನಿಮ್ಮ ಬುದ್ಧಿ ಬಹಳ ಸೂಕ್ಷ್ಮವಾಗಿರಬೇಕು, ಹಾಗಿದ್ದರೆ ಮಾತ್ರ ಮಾಡ್ಬೋದು. ನಾನು ಎಲ್ಲ ವಾಸನೆಗಳು ಇಟ್ಕೊಂಡಿದ್ದೀನಿ, ಇಷ್ಟೆಲ್ಲ ಇಟ್ಕೊಂಡಿದ್ದೀನಿ, ನಾನು ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ನಾನು ಅದನ್ನು ಕಂಡುಹಿಡಿದ್ಬಿಡ್ತೀನಿ ಅಂದರೆ ಯು ಡೋಂಟ್ ನೋ ಎನಿಥಿಂಗ್ ಅಬೌಟ್ ಬ್ರಹ್ಮನ್. ನಿಮ್ಮ ಇಂಟೆಲೆಕ್ಟ್ ಕೆಲಸಕ್ಕೆ ಬರಲ್ಲ, ನಿಮ್ಮ ಮೈಂಡ್ ಕೆಲಸಕ್ಕೆ ಬರಲ್ಲ, ನಿಮ್ಮ ಲಾಜಿಕ್ ಕೆಲಸಕ್ಕೆ ಬರಲ್ಲ. ನಿಮ್ಮ ಮೈಂಡನ್ನು ನೀವು ಯಾವಾಗ ಡ್ರಾಪ್ ಮಾಡಲಿಕ್ಕೆ ಕಲಿತೀರಾ, ಯಾವಾಗ ಇಂಟೆಲೆಕ್ಟನ್ನು ಡ್ರಾಪ್ ಮಾಡಲಿಕ್ಕೆ ಕಲಿತೀರಾ, ಆವಾಗ ನಿಮಗೇನೋ ಸ್ವಲ್ಪ ಹೊಳೀತದೆ ಅಂತ ಲೆಕ್ಕ. ಈ ಭೂಮ ನಿಮಗೆ ನಿದ್ರೆಯಲ್ಲಿ ಇಂಟೆಲೆಕ್ಟ್ ಇತ್ತ, ನಿದ್ರೆಯಲ್ಲಿ ಮೈಂಡ್ ಇತ್ತ, ನಿದ್ರೆಯಲ್ಲಿ ಲಾಜಿಕ್ ಇತ್ತ, ಏನಿತ್ತು? ನೀವು ಆನಂದವಾಗಿರಲಿಲ್ವ? ನೀವು ಸದ್ವಸ್ತುವಿನಲ್ಲಿದ್ರಾ? ಮತ್ತು ಇದೆಲ್ಲ ಯಾಕೆ ಬೇಕು? ಅನಾಲಿಸಿಸ್. ಸೊ ನಿದ್ದೆ ಸ್ಥಿತಿ, ಪರಮಾತ್ಮ ತತ್ವ, ಸದ್ವಸ್ತು, ಅಲ್ಲಿ ಸಂಬಂಧ ಇದೆ. ಎಲ್ಲಿವರೆಗೆ ಸಂಬಂಧ ಇದೆ ಅಂದರೆ ನಿದ್ದೆಯಲ್ಲಿ ನಾವು ಹೋಗಿ ಬರ್ತೀವಿ. ಏಷ ಸರ್ವೇಶ್ವರ ಅಂದರೆ ನೀವು ತಿಳ್ಕೋಬೇಕು, ಸೃಷ್ಟಿಕರ್ತ ಬ್ರಹ್ಮ ಅಂತ. ಬ್ರಹ್ಮ ತತ್ವ ಅಲ್ಲ. ಸೊ ನೀವು ನಿದ್ದೆಯಲ್ಲಿ ಹೋಗಿರೋರೆಲ್ಲ ವಾಪಸ್ ಬರಬೇಕಂದ್ರೆ ಹಿರಣ್ಯಗರ್ಭ, ಗೋಲ್ಡನ್ ಎಗ್ ಕೇಳಿದ್ದೀರಾ? ಗೋಲ್ಡನ್ ಎಗ್ ಅಂದರೆ ನಾವೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಲ್ವ, ಹೋಗಿ ಅಲ್ಲಿ ಹೋಗಿ ರಿಬೋರ್ಟ್ ಆಗ್ತೀವಿ ಎಲ್ಲ, ಅದು ಲಾಸ್ಟು ಹಿರಣ್ಯಗರ್ಭ ಅಂತ. ಅದರಿಂದ ಆಚೆ ಹೋಗೋರು ಜ್ಞಾನಿಗಳು, ಪುರುಷ ತತ್ವ. ಹಿರಣ್ಯಗರ್ಭ ದಾಟಿ ಯಾರು ಹೋಗ್ತಾರೆ ಅವ್ರಿಗೆ ಯಾವಾಗ ಹೋಗ್ತಾರೆ ಅಂದರೆ ಇವಾಗ ಇರೋವಾಗಲೇ ಅವರು ಕಳ್ಕೊಂಡಿರ್ತಾರೆ. ರಮಣ ಮಹರ್ಷಿಗಳು 1% ಮಾತ್ರ ಅವರು ದೇಹದಲ್ಲಿ ಇದ್ದರು. 99% ಅವರು ವಿಸ್ತಾರತೆ ಬಂದುಬಿಟ್ಟು ಜೀವನ್ಮುಕ್ತ ಸ್ಥಿತಿ. ಅಂಥವ್ರಿಗೆ ಬೇಕಾದರೆ ನೀವು ಪುನರ್ಜನ್ಮ ಇಲ್ಲ ಅಂತ ಹೇಳ್ಬೋದು. ನಮಗೆಲ್ಲ ಬೇಕು, ಪುನರ್ಜನ್ಮ ಬೇಕು. ನೇಮು, ಫೇಮು, ಕ್ರೆಡಿಟು ಎಲ್ಲ ಬೇಕು, ಬರಬೇಕು. ಇನ್ನು ಸ್ವಲ್ಪ ಆಟ ಆಡಬೇಕು. ಸೊ ಇದನ್ನು ಇಟ್ಕೊಂಡು ಈ ಛಾಂದೋಗ್ಯದಲ್ಲಿ ಇನ್ನೂ ಸ್ವಲ್ಪ ಇದೆ, ಅದನ್ನು ಮುಂದಿನ ಕ್ಲಾಸಲ್ಲಿ ಮಾಡೋಣ. ಒಂದು 3-4 ಕಗ್ಗ ಇದೆ, ಅದು ಮಾಡ್ತೀನಿ, ಆಮೇಲೆ ಮಾಡೋಣ. ಒಂದು 4 ಕಗ್ಗ ಬರ್ಕೊಂಡಿದ್ದೀನಿ, ಇದಕ್ಕೆ ಅನುಕೂಲ ಆಗೋ ಥರ ಬಿಡಿಸೋಣ. ಸ್ವಲ್ಪ ಕಷ್ಟ ಇತ್ತು. $896 ಈ ಲೈನ್ಗೆ ಬರುತ್ತೆ. ಅದನ್ನು 896 ನೋಡಿ ಸರ್, ಪೇಜ್ ಎಷ್ಟಂತ? 896 196 ಪೇಜು. ಸಿಗ್ತಾ? ಭೌತ ವಿಜ್ಞಾನ ವಿವರಗಳಿನೇನು ಆತ್ಮಂಗೆ. ಈಗ ಭೌತ ವಿಜ್ಞಾನ, ನೀವು ದೊಡ್ಡ ಸೈಂಟಿಸ್ಟು, ನಿಮ್ಮ ಹತ್ರ ಬೇಕಾದಷ್ಟು ಇನ್ಫಾರ್ಮೇಷನ್ ಇದೆ, ಏನು ಪ್ರಪಂಚದ ಬಗ್ಗೆ ತುಂಬ ತಿಳ್ಕೊಂಡಿದ್ದೀರಾ, ಭೂಗೋಳ ಅದು ಇದು ಎಲ್ಲ, ಏನು ಮಿಲ್ಕಿ ವೇಸ್ ಏನೇನೋ ಗೊತ್ತು ನಿಮಗೆ. ಆತ್ಮಗೆ ಏನು ಅದ್ಯಾಕೆ ನೋಡಿ, ಭೌತ ವಿಜ್ಞಾನ ವಿವರಗಳಿಗೇನು ಆತ್ಮಂಗೆ. ಅದರಿಂದ ಏನಾಗಬೇಕು ಅವನಿಗೆ? ಏನಾಗಬೇಕು? ಪ್ರೇತ ಪ್ರಯಾಣ ಕಥೆ ಎಂತಿರ್ತೊಡೇನು. ಈಗ ನೀವು ಗರುಡ ಪುರಾಣ, ಪ್ರೇತ ಅಲ್ಲೋಗುತ್ತೆ, ಅಷ್ಟು ವರ್ಷ ಅಲ್ಲಿರುತ್ತೆ, ಆಮೇಲೆ ಅಲ್ಲೋಗುತ್ತೆ, ಪುನಃ ಬರುತ್ತೆ, ಪಿತೃಲೋಕ, ಈ ಎಷ್ಟೋ ಏನೇನೋ ಕಲ್ಪನೆಗಳಿದ್ದಾವೆ. ಆತ್ಮನಿಗೆ ಯಾಕೆ? ನಿಮ್ಮ ಭೂತ ವಿಜ್ಞಾನ, ಸೈನ್ಸ್, ಮೆಟೀರಿಯಲ್ ಸೈನ್ಸ್ ಇಷ್ಟು ದೊಡ್ಡ ಹೇಳ್ಕೊಳ್ತಿದ್ದು ಯಾಕೆ? ಅದಕ್ಕೆ ಪ್ರೇತ ಯಾತಕ್ಕೆ? ಆಮೇಲೆ ಜಾತಿ, ನೀತಿ, ಸಮಾಜ, ವರ್ಗ ಭೇದವಿದೇನು? ಈಗ ಹೊರಗಡೆ ನೋಡಿದ್ರೆ ಬರೀ ಇದೇ ತಾನೇ, ಜಾತಿ, ನೀತಿ, ಇದು ಆತ್ಮನಿಗೆ ಯಾಕೆ? ಯಾಕೆ? ಘಾತಿ ಇಲ್ಲ ಆತ್ಮಂಗೆ. ನೋಡಿ, ಘಾತಿ ಇಲ್ಲ, ಏನಿಲ್ಲ.
ನಿಮ್ಮ ಭೌತ ವಿಜ್ಞಾನವೂ ಇಲ್ಲ, ಪ್ರೇತನೂ ಇಲ್ಲ, ನಿಮ್ಮ ಸಮಾಜವೂ ಇಲ್ಲ. ಯಾರು ಜ್ಞಾನಿ ಅಂದ್ಕೊಂಡಿರ್ತಾರೆ ಅವರು ಈ ಮಟ್ಟಕ್ಕೆ ಹೋಗಿರ್ತಾರೆ. ಅವ್ರು ಈ ಮಟ್ಟಕ್ಕೆ ಹೋಗಿರ್ತಾರೆ. ಏನೇ ಮೆಟೀರಿಯಲ್ ಗ್ಲೋರಿಫಿಕೇಶನ್ ಅವನ ಹತ್ರ ಮಾಡಿ ಆಯಿತು ಒಳ್ಳೆಯದು ಅಂತ. ಇಟ್ಸ್ ನಥಿಂಗ್ ಟು ಡೂ ವಿತ್ ಯುವರ್ ಮೆಟೀರಿಯಲ್ ವರ್ಲ್ಡ್. ಎಸ್, ನಥಿಂಗ್ ಟು ಡೂ ವಿತ್ ದ ಮೆಟೀರಿಯಲ್ ವರ್ಲ್ಡ್. ಬಿಕಾಸ್ ಅವನು ಸ್ವರಾಟ್. ಹಿ ಹಿಮ್ಸೆಲ್ಫ್ ಇಸ್ ದ ರೂಲರ್. ಸಿ, ಚಿನ್ಮಯೇಂದ್ರ ಹೇಳ್ತಾರಲ್ಲ, ಆ್ಯಸ್ ಸೂನ್ ಆ್ಯಸ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಇನ್ಹೆರಿಟೆಡ್ ವೆಲ್ತ್ ಇಮೆಜರಬಲ್ ಆ್ಯಂಡ್ ಟ್ರೆಷರ್ಸ್ ಅನ್ನೋನ್, ಬಟ್ ಯು ಲಿವ್ ಲೈಕ್ ಎ ಹೆಲ್ಪ್ಲೆಸ್ ಬೆಕ್ಕರ್. ನೀವು ಸ್ವರಾಟ್, ನೀವು ಚಕ್ರವರ್ತಿ. ಭೂಮಂಡಲಕ್ಕೆ ಈ ಗುಂಡಿದಲ್ಲ ಭೂಮಿ, ಅದಕ್ಕೆ ನೀವೇ ಒಡೆಯ. ಯಾರು ಕೇಳ್ತಾರ ರಿಜಿಸ್ಟ್ರೇಷನ್ ತೋರಿಸು? ಇಲ್ಲ, ಯಾರು ಕೇಳಲ್ಲ. ಈಗ ನೀವು ನಿಮ್ಮ ಮನೆ, ಇದು ಅದು ಇದೆಲ್ಲ ಏನು? ಓನ್ಲಿ ಇಮ್ಯಾಜಿನೇಷನ್. ದ ಎಂಟೈರ್ ಯುವರ್ ಲೈಫ್ ಸಿಸ್ಟಮ್ ಈಸ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ರೂಲ್ಸ್ ದ ವರ್ಲ್ಡ್. ಯಾರೋ ಒಬ್ಬ ವ್ಯಕ್ತಿ ನಾನು ಶ್ರೀಮಂತ ಅಂದರೆ ನೀವು ಅವನ್ನ ಶ್ರೀಮಂತ ಅಂತ ಒಪ್ಕೊಂಡಿದ್ರೆ ಅವ್ನು ಶ್ರೀಮಂತ. ಆತ್ಮನ ದೃಷ್ಟಿಯಲ್ಲಿ ಏನು? ಅವನು ಬಲೂನ್ ಹುಟ್ಟಿಸ್ತಾಗ್ತಾನಲ್ಲ ನಾಳೆ. ನದಿಯ ತೆರೆಯಲು ಉರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ, ಮುಗಿವಿಲ್ಲ, ನಿಲವಿಲ್ಲ, ಅದಕ್ಕೆ ಬದುಕೇನು, ಸಾವೇನು, ಸೊದೆಯೇನು, ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಎಲ್ಲ ನೀರಿನ ಮೇಲೆ ಪಟ್ 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 ಪಟ್. ನದಿಯ ತೆರೆಯಲು ಉರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ, ಅದೆಲ್ಲಿಂದ ಬಂದಿದೆ ಗೊತ್ತಿಲ್ಲ. ಮುಗಿವಿಲ್ಲ, ಅದು ಎಲ್ಲೆಲ್ಲಂತೂ ಗೊತ್ತಿಲ್ಲ. ನಿಲವಿಲ್ಲ, ಅದಕ್ಕೆ ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ. ಇದರ ಮಧ್ಯ ಬದುಕೇನು, ಸಾವೇನು, ಸೊದೆ ಅಮೃತ ಏನು, ವಿಷವೇನು, ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ. ಸೊ ಘಾತಿ ಇಲ್ಲ ಆತ್ಮಂಗೆ. ನೀವು ಆತ್ಮನನ್ನು ಏನಾದರೂ ನೀವು ವರ್ಷಿಪ್ ಮಾಡಿಕೊಂಡು ಅಲ್ಲಿ ಹೋಗಿ ನಿಂತರೆ ಇಡೀ ಪ್ರಪಂಚ ನಿಮ್ಮನ್ನೇನು ಮಾಡಲಿಕ್ಕಿಲ್ಲ. ನೀವು ಪ್ರಪಂಚಕ್ಕೇನು ಕೊಡೋಂಗಿಲ್ಲ, ನಿಮ್ಮನ್ನು ಯಾರು ಸಂತೋಷ ಪಡಿಸೋಂಗಿಲ್ಲ. ನೀವು ಯಾರು ಫುಲ್. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ. ನಿಮ್ಮನ್ನು ಸಂತೋಷ ತೆಗಿಯೋಕ್ಕಾಗಲ್ಲ, ನಿಮಗೆ ಸಂತೋಷ ತುಂಬಲಿಕ್ಕಾಗಲ್ಲ. ನೀವು ಸಮುದ್ರ ಫುಲ್ ಎಟರ್ನಲ್. ಇದು ಆತ್ಮದ ಹೆಗ್ಗಳಿಕೆ, ಆತ್ಮಜ್ಞಾನದ ಹೆಗ್ಗಳಿಕೆ. ನೆಕ್ಸ್ಟು ಭೌತ ವಿಜ್ಞಾನದಾಯ್ತಾ? ಶೂನ್ಯವೆಲ್ಲವೂ ಎಂಬೊಡೆ. ಇದೆಲ್ಲ ಬುದ್ಧಿಸ್ಟ್ ಇದರಲ್ಲೆಲ್ಲ ಶೂನ್ಯ ಶೂನ್ಯ ಅಂತ ಹೇಳ್ತಾರೆ. ಬುದ್ಧಿಸ್ಟ್ ಇದರಲ್ಲಿ ಶೂನ್ಯವಾದ ಎಲ್ಲ ಶೂನ್ಯ, ಏನಿಲ್ಲ ಅಂತ ಹೇಳ್ತಾರೆ. ಅದಕ್ಕೊಂದು ಡಿವಿಜನ್ ಕಗ್ಗ ಹೊಡಿದ್ದಾರೆ. ಏನು? ಶೂನ್ಯವೆಲ್ಲವೂ ಎಂಬಡೆ ಅಂತೆನಿಸುವುದು ಅದೇನು? ಹಾಗಾದರೆ ಶೂನ್ಯ ಆದರೆ ಇನ್ನೇನು ಅನ್ನಿಸ್ತದೆ? ಅನ್ಯವಿಲ್ಲ ನೋಡಿ, ಅನ್ಯವಿಲ್ಲೆನ್ನುವ ಅರಿವು ಅದೊಂದಿರ್ಪುದಂತೆ. ಇದು ಬಿಡಿಸೋಕ್ಕೆ ಭಾಳ ಕಷ್ಟ. ನಾನು ಭಾಳ ಪ್ರಯತ್ನ. ಅದು ಓದಿ, ಅದು ಎರಡನೇ ಲೈನ್ ಓದಿ. ವೆರಿ ಡಿಫಿಕಲ್ಟ್ ಇದು. ಅನ್ಯವಿಲ್ಲ ಎನ್ನುವ ಅರಿವು ಅದೊಂದು ಇರ್ಪುದಲ್ತೆ. ಬೇರೆ ಇಲ್ಲ ಅಂತ ಒಂದು ತಿಳುವಳಿಕೆ ಇದೆಯಲ್ಲ, ಅದಿದೆಯಲ್ಲ, ಅದು ಹೆಂಗೆ ಬರೀತಾರೆ? ಅನ್ಯವಿಲ್ಲ ಎನ್ನುವ ಅರಿವು ಅದೊಂದು ಇರ್ಪುದಲ್ತೆ. ಚಿನ್ಮಯವು, ಅದು ಚಿನ್ಮಯ. ಅದನ್ನೇ ನೀ ಸತ್ಯವೆಂದು ಆಶ್ರಯಿಸು. ನಾವು ನಿದ್ದೆಯಲ್ಲಿ ಸದ್ವಸ್ತು ಅಂತೇನು ಹೇಳ್ತೀವಿ, ಅದು ಚಿನ್ಮಯ. ಅದನ್ನು ಸತ್ಯವೆಂದು, ಶೂನ್ಯವಾದವೇ ಶೂನ್ಯ. ಅವ್ರೇನು ಶೂನ್ಯ, ಅವರೇ ಶೂನ್ಯ. ನೀವು ಹೋಗಿ ಬರ್ತೀರ ಗ್ಯಾರಂಟಿ ತಾನೇ? ಸತ್ ಮೇಲೆ ಬರ್ತೀರ ಗ್ಯಾರಂಟಿ ಆಯ್ತಲ್ಲ. ಇನ್ನು ಶೂನ್ಯ ತಗೊಂಡು ನಿಮ್ಗೆ ಏನಾಗಬೇಕು? ಬಿಟ್ಬಿಡಿ. ಶೂನ್ಯವಾದವೇ ಶೂನ್ಯ. ಎಷ್ಟು ಸಿಂಪಲಾಗಿ ತಗೋಬೋದು ವೇದಾಂತನ, ತಿಳುವಳಿಕೆಯಲ್ಲಿ. ಆಮೇಲೆ ಅದು ಇನ್ನೊಂದು ಸರಿ ಓದ್ತೀನಿ. ಶೂನ್ಯವೆಲ್ಲವೂ ಎಂಬಡೆ ಅಂತೆನಿಸುವುದೇನು? ಹಾಗಾದರೆ ಏನು ಅನ್ನಿಸ್ತದೆ? ಅನ್ಯವಿಲ್ಲೆನ್ನುವರಿಗೆ ಅರಿವ ಅದೊಂದಿರ್ಪುದಂತೆ. ಅನ್ಯ ಇಲ್ಲ, ಬೇರೇನು ಇಲ್ಲ ಅನ್ನೋ ಅದೊಂದು ತಿಳುವಳಿಕೆ ಇದೆಯಲ್ಲ, ಚಿನ್ಮಯ. ಅದು ಆ ತಿಳುವಳಿಕೆನೇ ಚಿನ್ಮಯ. ಅದನ್ನೇ ನೀನು ಸತ್ಯವೆಂದು ಆಶ್ರಯಿಸು. ಶೂನ್ಯವಾದವೇ ಶೂನ್ಯ ಮಂಕುತಿಮ್ಮ. ಈಗ 899
ಅದಕ್ಕೆ ಬರ್ತೀವಿ, ಅದಕ್ಕೋಸ್ಕರ ಈ ಕಗ್ಗ. ಜಗದೀ ಜಗತ್ವವನ್ನು, ಜಗದ ಈ ಜಗತ್ವ, ಈ ಜಗತ್ತಿನಲ್ಲಿ ಜಗತ್ವ ಅಂದ್ರೇನು ನೋಡೋಣ, ಹೇಳಿ. ಜಗತ್ವ ಅಂದ್ರೇನು? ಈಗ ಯಾಕೆ ಜಗತ್ತು ಅಂತ ಹೇಳ್ತೀರಿ? ಜಗತ್ತು ನೇಮ್ ಆ್ಯಂಡ್ ಫಾರ್ಮ್ ಅಷ್ಟೇ, ನಾಮ ರೂಪ ಪ್ರಪಂಚ. ಹೌದಾ? ನೀವು ಗುರುತಿಸ್ತೀರಾ, ಇದು ಇದು ಚೇರು, ಇದು ಟೇಬಲ್ಲು, ಅದು ಮರ, ಅದು ಗಿಡ, ಇದೇ ಜಗತ್ತು. ಹೌದಾ? ಮೆಟೀರಿಯಲ್ ವರ್ಲ್ಡ್. ನಾಮ ಇನ್ನೇನು ನೋಡಿದ್ರೆ ಕರ್ಮ, ಎಲ್ಲ ಓಡಾಡ್ತಾ ಇದ್ದಾರೆ, ಬೆಳೀತಾ ಇದ್ರು, ನಾಮರೂಪ ಕರ್ಮ. ಜಗತ್ವ, ಜಗತ್ತಿನಲ್ಲಿರುವ ಜಗತ್ವ ಅಂದ್ರೇನು? ನೇಮ್, ಫಾರ್ಮ್ ಆ್ಯಂಡ್ ಆ್ಯಕ್ಟಿವಿಟಿ. ಇದು ಬಿಟ್ಟರೆ ಬೇರೆ ಏನಿಲ್ಲ ಜಗತ್ವ. ಜಗದೀ ಜಗತ್ವವನ್ನು ಮಾಯಾ ವಿಚಿತ್ರವನು, ಇದೇನಿದು? ಮಾಯೆ, ವಿಚಿತ್ರ. ಜಗತ್ವ ಅನ್ನೋದು ವಿಚಿತ್ರ, ಅದು ಇಟ್ ಇಸ್ ಇನ್ ಎ ಫ್ಲಕ್ಸ್, ಎವರ್ ಚೇಂಜಿಂಗ್. ಯಾವುದು ಕಾನ್ಸ್ಟೆಂಟ್ ಇಲ್ಲ. ಯಾವುದರ ಕಾನ್ಸ್ಟೆಂಟ್ ಇದೆ ಹೊರಗಡೆ? ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ. ಜಗದೀ ಜಗತ್ವವನು ಮಾಯಾ ವಿಚಿತ್ರವನು ಒಗೆದು ಆಚೆ ಬಿಸುಟು ಎಲ್ಲ ಕರಣವೇದ್ಯವನು. ಇಂದ್ರಿಯಗಳಿಗೆ ಏನೇನು ಅನುಭವಕ್ಕೆ ಬರುತ್ತೆ ಅದನ್ನೆಲ್ಲ ಆಚೆ ಬಿಸಾಕು. ಇಂದ್ರಿಯಗಳ ಅನುಭವಕ್ಕೆ, ಕರ್ಣ ಅನುಭವಕ್ಕೆ ಏನೇನು ಬರುತ್ತೆ ಎಲ್ಲ ಆಚೆ ಬಿಸಾಕು. ಕಷ್ಟ ಆಗುತ್ತಾ? ನಿದ್ದೆಯಲ್ಲಿ ಏನು ನೀವು? ನಿದ್ದೆಯಲ್ಲಿ ಏನು? ಅದೇ ನಿಮಗೆ ಗೊತ್ತಿಲ್ಲದೆ ಬಿಸಾಕಿರ್ತೀರ. ಈಗ ಗೊತ್ತಿದ್ದು ಬಿಸಾಕಿ ಎಚ್ಚರದಲ್ಲಿ. ಹಾಂ, ಕಿಕ್ ದಿಸ್ ವರ್ಲ್ಡ್ ಲಾಂಗ್ ಬಿಫೋರ್ ದ ವರ್ಲ್ಡ್ ರಿಜೆಕ್ಟ್ಸ್ ಯು. ಕಿಕ್ ಮಾಡಿ ಬಿಸಾಕಿ. ನೋಡಿ, ಜಗದಿ ಜಗತ್ವವನ್ನು ಮಾಯಾ ವಿಚಿತ್ರವನು ಒಗೆದು ಆಚೆ ಬಿಸುಟು ಎಲ್ಲ ಕರಣವೇದ್ಯವನು ಮಿಗುವುದೇ. ಏನು ಉಳಿತದೆ? ರೂಪ ಆಖ್ಯವೆಂದೊಂದುವಿಲ್ಲದ ವಸ್ತು. ನಾಮ ರೂಪ ಇಲ್ಲದೇ ಇರೋ ಏನೋ ಒಂದು ಉಳಿತದೆ, ಏನೋ ಒಂದು ಇರುತ್ತೆ. ಹೋಗಿ ಸಹ ಕಡೆಗೆ ಮಧ್ಯ. ಅದೆಲ್ಲಿದೆ? ನಿದ್ದೆಯಲ್ಲಿ ಇದೆ. ನಿದ್ದೆಯಲ್ಲಿ ಸದ್ವಸ್ತು ಪ್ರತಿದಿನ ಇರ್ತೀರ. ಎಚ್ಚರದಲ್ಲಿ ಆಗಾಗ ಸಂತೋಷ ಆದಾಗ ನಿಮ್ಮನ್ನು ನೀವು ಮರೆತು ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಇರ್ತೀರ. ಅಲ್ಲಿರ್ತೀರ ಅಂದರೆ ನಿಮಗೆ ಗೊತ್ತಿಲ್ಲ, ವಾಪಸ್ ಬಂದುಬಿಡ್ತೀರ. ಬರೀ ಎಕ್ಸೈಟ್ಮೆಂಟು, ಆ್ಯಂಗ್ಸೈಟಿ ಇದರಲ್ಲೇ ಸಿಗಾಕೊಂಡಿರ್ತೀರ. ಆ ಬ್ಲಿಸ್ಸು ನಿಮಗೆ ಬಂದು ಹೋಗುತ್ತೆ. ನೀವು ಅದನ್ನು ಕಾಂಪ್ಲೇಂಟ್ ಮಾಡೋ ಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ವಾಸನೆಗಳ ಒಳಗಡೆ ಪ್ರಭಾವ ಅಷ್ಟು ಜೋರಾಗಿರುತ್ತೆ, ಸೆಳೆತ ಅಷ್ಟು ಜೋರಾಗಿರುತ್ತೆ. ನದಿಯ ಸೆಳೆತ ಥರ ನಿಮ್ಮನ್ನು ಹೊಡ್ಕೊಂಡು ಹೋಗ್ತಾ ಇರುತ್ತೆ. ನಿಮಗೆ ಆಧಾರ ಇಲ್ಲ. ಆಧಾರ ಬೇಕಾದರೆ ಶಾಸ್ತ್ರಕ್ಕೆ ಬರಬೇಕು. ಶಾಸ್ತ್ರ ಹಿಡ್ಕೊಂಡ್ರೆ ಅದು ಹರಿತಾ ಇರುತ್ತೆ, ನೀವು ನೋಡ್ತಾ ಇರ್ತೀರ. ಕರೆಕ್ಟಾ? ಶಾಸ್ತ್ರಕ್ಕೆ ಬಂದರೆ ಅದು ಹರಿತಾ ಇರುತ್ತೆ ಹೊಳೆ ಥರ, ನೀವು ನೋಡ್ತಾ ಇರ್ತೀರ. ನೀವು ಸಾಕ್ಷಿ ರೂಪದಲ್ಲಿರ್ತೀರ. ನೀವು ಯಾವ ಬದಲಾವಣೆಗೆ ಒಳಗಾಗುವುದಿಲ್ಲ. ನಿದ್ರೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀರೋ ಅದೇ ಸ್ಥಿತಿ ಎಚ್ಚರದಲ್ಲೂ ಇರ್ತೀರ. ಆ ಬ್ಲಿಸ್ಫುಲ್ ಸ್ಟೇಟನ್ನು, ಆ ಪರಮಾತ್ಮನನ್ನು ಹೇಗೆ ನೋಡ್ತೀರಾ? ಬ್ರಹ್ಮಾನುಸಂಧಾನ ಲೋಕಸಂಧಾನದಲ್ಲಿ, ಬ್ರಹ್ಮ ದರ್ಶನವೆಲ್ಲ ಜೀವರೂಪದಲ್ಲಿ, ಬ್ರಹ್ಮಾನುಭವ ದೇಹ ಕರಣ ಅನುಭವಗಳಲ್ಲಿ ಮರ್ಮವಿದು. ಮುಕ್ತಿಗೆ ಇದು ಗುಟ್ಟು. ಮರ್ಮವಿದು ಮುಕ್ತಿಗೆಲೋ ಮಂಕುತಿಮ್ಮ. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ, ಬೇರಲ್ಲ. ಮನಸ್ಸಿನ ಸಮಸ್ಥಿತಿ, ಸಮಾಧಿ, ಬುದ್ಧಿಯನ್ನು ಸಮದಲ್ಲಿ ಇರುವಂಥದ್ದು. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ, ಬೇರಲ್ಲ. ರಕ್ತಿ ವಿಪರೀತವಾದ ಕಾಗದಿರ ಮುಕ್ತಿ. ಯಾವಾಗ ಪ್ರಪಂಚದ ಆಸಕ್ತಿ ನಿಮಗೆ ಆಗಲಿಲ್ವೋ ಆವಾಗ ಮುಕ್ತಿ. ಏನು ಮಾಡಬೇಕು? ಯುಕ್ತಿಯಿಂದ ಕರಣಚೇಷ್ಟಿತವ, ಇಂದ್ರಿಯಗಳ ಚೇಷ್ಟೆಗಳನ್ನು ತಿದ್ದುತ್ತಾ ಶಮಿಪ, ಶಾಂತಗೊಳಿಸುವ ಶಕ್ತಿವಂತನೇ ಮುಕ್ತ. ಯುಕ್ತಿಯಿಂದ ಕರಣಚೇಷ್ಟೆ ತಿದ್ದಬೇಕಾದರೆ ನಿಮಗೆ ಅಷ್ಟರ ಮಟ್ಟಿಗೆ ಶಾಸ್ತ್ರದ ಅನುಭವ, ನಾಲೆಡ್ಜು ಒಳಗಡೆ ಇರಬೇಕು. ಇಲ್ಲದೋದ್ರೆ ನಿಮ್ಮ ಮೈಂಡ್ ಯಾವ ಲಾಜಿಕ್ಕನ್ನು ಕೇಳಲಿಕ್ಕೆ ತಯಾರಾಗಿಲ್ಲ. ಕೇಳುತ್ತಾ ಒಪ್ಕೊಳ್ಳಲ್ಲ. ಐ ಆಮ್ ಎ ಸೆಲ್ಫ್ ಮೇಡ್ ಮ್ಯಾನ್. ಏನು ಕೇಳ್ತೀರಾ? ನನಗೆ ಒಪ್ಪಿಗೆ ಆಗಲ್ಲ. ಆಧಾರ ಏನು? ಶಾಸ್ತ್ರ ಹಿಡ್ಕೊಂಡು ಮನಸ್ಸಿಗೆ ಮನವನ್ನಾಳುವುದು ಹಠದ ಮಗುವನ್ನಾಳುವ ನಯದಿ
ಇನಿತಿತ್ತು ಸವಿಯುಣಿಸು ಸವಿಕತೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಂದ ಮನಸ್ಸು ಒಪ್ಪಲ್ಲ. ಅದಕ್ಕೆ ಸ್ವಲ್ಪ ಕೊಡು ಸ್ವಲ್ಪ ಮರಸು, ಸ್ವಲ್ಪ ಕೊಡು ಸ್ವಲ್ಪ ಮರಸು, ಸ್ವಲ್ಪ ಕೊಡು ಸ್ವಲ್ಪ ಮರಸು, ಮೆತ್ತಿಗೆ ಅದನ್ನು ದಾರಿಗೆ ತಗೊಂಡು ಬರ. ಸೊ ಮುಂದಿನ ಕ್ಲಾಸಲ್ಲಿ ಇದನ್ನೇ ಕಂಟಿನ್ಯೂ ಮಾಡೋಣ. ಛಾಂದೋಗ್ಯದಲ್ಲಿ ಇನ್ನೂ ಸ್ವಲ್ಪ ವಿಷಯಗಳಿದ್ದಾವೆ, ಅದನ್ನು ಹಾಕ್ಕೊಂಡು ಹೋಗೋಣ. ಹಾಂ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.